ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ರೋಹಿಣಿ ಮನೋಜನ್ ಶೋರೂಮ್‌ಗೆ ಬಂದಿರೋದನ್ನ ಶಾಂತಿ ತನ್ನ ಮೊಬೈಲ್ ಮೂಲಕನೇ ನೋಡ್ತಾಳೆ. ಅದನ್ನ ನೋಡಿ ಆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪೀಕರ್‌ನ ಆನ್ ಮಾಡ್ಕೊಂಡು ರೋಹಿಣಿಗೆ ಬೈಯೋದಕ್ಕೆ ಶುರು ಮಾಡ್ತಾಳೆ. ಮುಖ ತುಂಬಾ ಪೌಡರ್ ಬಳ್ಕೊಂಡು ಯಾವನ್ನ ಬುಟ್ಟಿಗೆ ಹಾಕೊಳ್ಳೋಕ್ ಬಂದಿದ್ಯಾ ಇಲ್ಲಿಗೆ ಅಂತ ಶಾಂತಿ ಬಾಯಿಗೆ ಬಂದಂಗೆ ರೋಹಿಣಿ ಬಗ್ಗೆ ಕೀಳಾಗಿ ಮಾತಾಡ್ತಾಳೆ. ಅದ್ರಿಂದ ಶೋರೂಮ್ ಅಲ್ಲಿರೋ ಎಲ್ಲಾ ಜನಗಳು ಇವಳನ್ನೇ ನೋಡ್ಕೊಂಡ್ ಮಾತಾಡ್ತಿರ್ಬೇಕಾದ್ರೆ ಅದರಿಂದ ರೋಹಿಣಿಗೆ ಸಿಕ್ಕಾಪಟ್ಟೆ ಅವಮಾನ ಅಂತ ಅನ್ನಿಸ್ತಿರುತ್ತೆ. ಏಯ್, ನಿನ್ಗೆ ಕಡೆ ಹೇಳ್ತಾ ಇರೋದು ತೊಲಗೆ ಇಲ್ಲಿಂದ ಅಂತ ಶಾಂತಿ ರೇಗಾಡ್ಬೇಕಾದ್ರೆ, ಏ ಶಾಂತಿ, ಎಂತ ಮಾತುಗಳನ್ನ ಆಡ್ತಾ ಇದ್ಯೆ? ಬಾಯಿ ಮುಚ್ಕೊಂಡ್ ಸುಮ್ನೆ ಇರೋದಕ್ಕಾಗೋದಿಲ್ವಾ? ನಾನು ಮನೋಜನ್ನ ಮಾತಾಡಿ ಇದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳ್ದೆ ತಾನೆ. ಆದ್ರೂ ಈ ಜನ್ರು ಮುಂದೆ ಒಂದ್ ಹೆಣ್ಣನ್ನ ಇಷ್ಟು ಕೀಳಾಗಿ ಮಾತಾಡ್ತಿದ್ಯಲ್ಲೇ ನೀನು ಒಂದ್ ಹೆಣ್ ತಾನೆ, ನಿನ್ಗೆ ಮನ್ಸಾಕ್ಷಿ ಇಲ್ವಾ ಅಂತ ರಂಗನಾಥ್ ಅವರು ಬೈತಾರೆ. ರೀ, ಅವಳು ನಮ್ ಮಗನ್ನ ಯಾಮಾರ್ಸಿದಳ್ರಿ. ಊರೂರ್ ಸುತ್ತಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಯಾವನ್ ಸಿಕ್ತಾನ ಅವನನ್ನ ಗಂಟ ಹಾಕೊಂಡು ಬರೀ ದುಡ್ಡು ದುಡಿಯೋದೇ ಅನ್ಸುತ್ತೆ ಇವಳ ಕೆಲ್ಸ. ಏಯ್ ನಂಗ್ಲಿ, ನಿಂಗ್ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ರೋಷ ಅನ್ನೋದಿದ್ಯೇನೆ? ನಾನೇನಾದ್ರೂ ಅಲ್ಲಿಗ್ ಬಂದ್ರೆ ನಿನ್ಗೆ ಚಪ್ಲಿಲ್ ಹೊಡಿತೀನಿ ಕಣೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ರೋಹಿಣಿ ಕಣ್ಣೀರ್ ಹಾಕ್ತಾ ತಲೆ ಬಗ್ಸಿ ನಿಂತ್ಕೊಂಡಿರ್ತಾಳೆ. ಬ್ರೋ, ಏನ್ ನೋಡ್ತಾ ಇದೀರಾ ಬ್ರೋ? ಮೊದ್ಲು ಸ್ಪೀಕರ್ ಆಫ್ ಮಾಡಿ ಅಂತ ಮನೋಜ ಸೀನಾ ಬ್ರೋಗೆ ಹೇಳ್ಬೇಕಾದ್ರೆ, ಬ್ರೋ ಅದು ನಿಮ್ ಕಂಟ್ರೋಲ್ ಅಲ್ಲೇ ಇದೆ ನೋಡಿ ಅಂತ ಸೀನಾ ಬ್ರೋ ಹೇಳ್ತಾನೆ. ನನ್ ಕಂಟ್ರೋಲ್ ಅಲ್ಲಿ ಇದ್ಯಾ ಅಂತ ಹೇಳ್ತಾ ಮನೋಜ ಆ ಸಿಸಿಟಿವಿ ಕ್ಯಾಮ್ರಾನ ಆಫ್ ಮಾಡೋದಕ್ಕೆ ನೋಡ್ತಿರ್ತಾನೆ. ಏನೇ, ನಿನ್ ಮೈಯಲ್ಲಿ ಒಳ್ಳೆ ರಕ್ತ ಓಡ್ತಿಲ್ವೇನೆ? ನಿನ್ ಮೈ ತುಂಬಾ ಬರೀ ಕೆಟ್ಟ ರಕ್ತನೇ ತುಂಬಿದ್ಯಲ್ಲೇ. ಇನ್ಯಾವನಾದ್ರೂ ಬಕ್ರ ನನ್ ಮಗ ಸಿಕ್ತಾನೆ, ಹೋಗಿ ಅವನ್ನೇ ಗಂಟ ಹಾಕೋ ಹೋಗು. ನನ್ ಮಗನೇ ಬೇಕೇನೆ ನಿನಗೆ? ಲೇ ಮನೋಜ, ಏನೋ ಮಾಡ್ತಿದ್ಯಾ ಅಲ್ಲಿ? ಮೊದ್ಲು ಅವಳನ್ನ ಶೋರೂಮ್ ಇಂದ ಆಚೆಗ್ ತಳ್ಳೋ ಅಂತ ಶಾಂತಿ ರೇಗಾಡ್ತಾಳೆ. ಆಗ ಮನೋಜ ರೋಹಿಣಿ ಮುಖನ ನೋಡ್ಬೇಕಾದ್ರೆ ರೋಹಿಣಿ ಕೋಪದಿಂದ ಮನೋಜನ್ನೇ ಗುರಾಯಿಸ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು ಶಾಂತಿಗೆ ಮೊಬೈಲ್ ಕೊಡು ಅಂತ ಬಲವಂತವಾಗಿ ಕೇಳ್ಬೇಕಾದ್ರೆ, ಅಯ್ಯೋ ನಿಮ್ಗೇನು ಗೊತ್ತಾಗಲ್ಲ ರೀ, ಇಂಥವಳನ್ನ ಸುಮ್ನೆ ಬಿಡ್ಬಾರ್ದು, ಮಾನ್ಗೆಟ್ಟೋಳು. ಏಯ್, ನೀನೇನಾದ್ರೂ ಇನ್ಮೇಲೆ ಶೋರೂಮ್ ಕಡೆ ಬಂದ್ರೆ ಹಂಗೆ ನಿನ್ ಹಲ್ಲು ಉದುರಿಸ್ಬಿಡ್ತೀನಿ ಕಣೆ, ಹೋಗಿ ಆಚೆಗೆ. ಏಯ್ ಮನೋಜ, ನಿನ್ ಹತ್ರ ತಾನೇ ಹೇಳ್ತಾ ಇರೋದು, ಕಲ್ ತರ ನಿಂತಿದ್ಯಲ್ಲೋ, ಮೊದ್ಲು ಆ ಮೋಸ್ಗಾತಿನ ಅಲ್ಲಿಂದ ಓಡ್ಸೋ ಅಂತ ಶಾಂತಿ ಹೇಳ್ಬೇಕಾದ್ರೆ ಮನೋಜ ರೋಹಿಣಿ ಮುಖನ ನೋಡ್ತಿರ್ತಾನೆ. ಆಗ ರೋಹಿಣಿ ಕೋಪದಿಂದ ಆ ಸಿಸಿಟಿವಿ ಕ್ಯಾಮ್ರಾನ ಕಿತ್ತ ಹಾಕೋದಕ್ಕೆ ಅಂತ ನೋಡ್ತಿರ್ತಾಳೆ. ಏಯ್, ಏನೋ ಅವಳು ಕ್ಯಾಮ್ರಾ ಕಿತ್ತಾಕ್ತಾ ಇದ್ದಾಳೆ, ನೀನ್ ನೋಡ್ಕೊಂಡ್ ಏನೋ ಮಾಡ್ತಿದ್ಯಾ? ಏ ಮನೋಜ ಅಂತ ಶಾಂತಿ ರೇಗಾಡ್ತಿರ್ತಾಳೆ. ಕೊನೆಗೆ ರೋಹಿಣಿ ಆ ಸಿಸಿಟಿವಿ ಕ್ಯಾಮ್ರಾನ ಕಿತ್ತಾಕ್ಬಿಡ್ತಾಳೆ. ಆಗ ಶಾಂತಿ ಮೊಬೈಲ್ ಅಲ್ಲಿ ಕನೆಕ್ಷನ್ ಕಟ್ ಆಗತ್ತೆ. ರೋಹಿಣಿ ಆ ಸಿಸಿಟಿವಿ ಕ್ಯಾಮ್ರಾನ ಮನೋಜ್ ಮುಂದೆ ಎಸ್ದು, ನೋಡ್ದ ಮನೋಜ್, ನಿಮ್ಮಮ್ಮ ನನ್ ಬಗ್ಗೆ ಎಷ್ಟು ಚೀಪ್ ಆಗಿ ಮಾತಾಡ್ತಿದ್ದಾರೆ ಅಂತ. ನೀನ್ ನನ್ ಗಂಡ ತಾನೆ, ನೀನ್ ನೋಡೋದಕ್ಕೆ ನಾನ್ ಬರ್ಬಾರ್ದಾ? ಒಳ್ಳೆ ಕಲ್ ಬಂಡೆ ತರ ನಿಂತಿದ್ಯಲ್ಲ ಮನೋಜ್ ಅಂತ ರೋಹಿಣಿ ಕೋಪದಿಂದ ಎಗರಾಡ್ತಿರ್ತಾಳೆ. ಇಲ್ಲ ರೋಹಿಣಿ, ಕ್ಯಾಮ್ರಾ ಇರೋದನ್ನ ನಾನ್ ಮರ್ತೋಗ್ಬಿಟ್ಟೆ, ನೀನ್ ಟೆನ್ಷನ್ ಮಾಡ್ಕೋಬೇಡ ಅಂತ ಮನೋಜ ರೋಹಿಣಿನ ಸಮಾಧಾನ ಮಾಡಕ್ ನೋಡ್ತಾನೆ. ನನ್ ಬಗ್ಗೆ ಎಷ್ಟು ಕೇವಲವಾಗಿ ಅವ್ರು ಮಾತಾಡಿದ್ರು, ನನ್ ಗಂಡ ಅಂತ ಅಲ್ದೆ ಹೋದ್ರು ಒಬ್ಬ ಮನುಷ್ಯನಾಗಿ ನೀನು ಪ್ರಶ್ನೆ ಮಾಡ್ಬೋದಿತ್ತಲ್ವಾ? ತಮಾಷೆ ನೋಡ್ಕೊಂಡ್ ನಿಂತಿದ್ದ? ಒಂದು ಮಾತಾದ್ರೂ ನಿಮ್ಮಮ್ಮನ್ನ ಕೇಳ್ದ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಅದು ಹಂಗಲ್ಲ ರೋಹಿಣಿ, ಮಮ್ಮಿಗೆ ಕೋಪ ಬಂದ್ರೆ ಅವ್ರು ಹಿಂಗೆ ಮಾತಾಡೋದು ಅಂತ ನಿನಗೆ ಗೊತ್ತಲ್ವಾ ಅಂತ ಮನೋಜ ಹೇಳ್ತಾನೆ. ನಿನ್ ಹತ್ರ ಮಾತಾಡಿ ಯಾವ ಪ್ರಯೋಜನನೇ ಇಲ್ಲ ಮನೋಜ್. ನೀನ್ ಕೊನೆವರೆಗೂ ನಿಮ್ಮಮ್ಮಂಗೆ ಸಪೋರ್ಟ್ ಮಾಡೋದು ಅಂತ ನನಗೆ ಗೊತ್ತು. ನಿಮ್ಮಮ್ಮನ ಮೇಲೆ ನಾನು ಎಷ್ಟೊಂದು ಮರ್ಯಾದೆ ಇಟ್ಕೊಂಡಿದ್ದೆ, ಆದ್ರೆ ಇವತ್ತು ಅವ್ರನ್ನ ಆ ರೀತಿ ನೋಡೋದಕ್ಕೆ ನನ್ನಿಂದ ಆಗೋದಿಲ್ಲ. ಅವ್ರು ನನ್ಗೆ ತುಂಬಾನೇ ಅವಮಾನ ಮಾಡ್ಬಿಟ್ರು. ಇದೆಲ್ಲದಕ್ಕೂ ಒಂದಲ್ಲ ಒಂದ್ ದಿವಸ ನಿಮ್ಮಮ್ಮ ಉತ್ತರ ಕೊಡ್ಲೇಬೇಕು. ನಾನ್ ಅವ್ರನ್ನ ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಾ ರೋಹಿಣಿ ಕೋಪದಿಂದ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಸೀನಾ ಬ್ರೋ ಅಲ್ಲಿರೋ ಕಸ್ಟಮರ್ಗಳನ್ನೆಲ್ಲ ಸಮಾಧಾನ ಮಾಡಿ ಕಳಿಸ್ತಾರೆ. ಆಗ ಮನೋಜ ಛಾಯಾ ಹತ್ರ ಹೋಗಿ ಆ ಸ್ಪೀಕರ್ನ ಯಾಕೆ ಆನಲ್ಲಿ ಇಟ್ಟೆ ಅಂತ ಕೇಳ್ಬೇಕಾದ್ರೆ, ಬಾಸ್ ಅವತ್ತು ನಿಮ್ಮಮ್ಮ ಬಂದಿದ್ರಲ್ಲ, ಇಲ್ಲಿ ಏನೇನ್ ನಡೆಯುತ್ತೋ ಅದನ್ನೆಲ್ಲ ಕೇಳಿಸ್ಕೋಬೇಕು, ನಾನು ಆನ್ ಮಾಡಿ ಕೊಡು ಅಂತ ಅವರೇ ಹೇಳಿದ್ರು ಬಾಸ್, ಅದಕ್ಕೆ ಆನ್ ಮಾಡ್ಕೊಟ್ಟೆ ಅಂತ ಛಾಯಾ ಹೇಳ್ತಾಳೆ. ಏನ್ ಬ್ರೋ, ರೋಹಿಣಿ ಅವ್ರ ಹತ್ರ ಮುಂಚೆನೆ ಹೇಳ್ಬೇಕಾಗಿತ್ತಲ್ವಾ ಕ್ಯಾಮ್ರಾ ಇದೆ ಬರ್ಬೇಡ ಅಂತ, ನೀವು ಮರ್ತೋದ್ರ ಅಂತ ಸೀನಾ ಬ್ರೋ ಕೇಳ್ತಾನೆ. ಅಯ್ಯೋ, ಏನ್ ಮಾಡೋದು ಬ್ರೋ, ನನ್ ಲೈಫೇ ಚೆನ್ನಾಗಿಲ್ಲ, ಯಾವ್ದೋ ಟೆನ್ಷನ್ ಅಲ್ಲಿ ಇದನ್ನ ಹೇಳೋದೇ ಮರ್ತೋಗ್ಬಿಟ್ಟೆ. ಆದ್ರೂ ಮಮ್ಮಿ ಈ ತರ ಮಾತಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಪಾಪ ನನ್ ಚಿನ್ನು ತುಂಬಾ ಫೀಲ್ ಮಾಡ್ಕೊಂಡು ಹೋದ್ಲು ಅಂತ ಮನೋಜ ಬೇಜಾರಲ್ಲಿ ಹೇಳ್ತಾನೆ. ಹಾಗೆ ರೋಹಿಣಿನ ಹೇಗ್ ಸಮಾಧಾನ ಮಾಡೋದು ಅಂತ ಮನೋಜ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಸೂರ್ಯ ಒಬ್ರು ಕಸ್ಟಮರ್ನ ಡ್ರಾಪ್ ಮಾಡೋದಿಕ್ಕೆ ಅಂತ ಬಂದಿರ್ತಾನೆ. ಅಲ್ಲೇ ಮೀನಿನ ಗಾಡಿನ ನೋಡ್ತಾನೆ. ವಾ, ನಮ್ ಹೂವಮ್ಮನ್ ಗಾಡಿ ಅಂತ ಹೇಳ್ತಾ ಸೂರ್ಯ ಮೀನನ್ನ ನೋಡೋದಿಕ್ಕೆ ಅಂತ ಆ ಹಾಸ್ಪಿಟಲ್ ಒಳಗಡೆ ಹೋಗ್ತಾನೆ. ಅವಳು ಆಸ್ಪತ್ರೆಯಲ್ಲಿ ಹೂವ ಕೊಡೋದಿಕ್ಕೆ ಅಂತ ಬಂದಿರ್ತಾಳೆ. ದುಡ್ಡು ತಗೊಂಡು ವಾಪಸ್ ಆಗ್ಬೇಕಾದ್ರೆ ಸೂರ್ಯ ಮೀನನ್ನ ಹೋಗಿ ಮಾತಾಡಿಸ್ತಾನೆ. ರೀ, ನೀವೇನ್ರಿ ಇಲ್ಲಿ ಅಂತ ಮೀನ ಕೇಳ್ಬೇಕಾದ್ರೆ, ಅದು ಒಂದು ಡ್ರಾಪ್ ಇತ್ತಮ್ಮ, ಅದಕ್ಕೆ ಬಂದಿದ್ದೆ. ಆಚೆ ನಿನ್ ಗಾಡಿ ನೋಡಿದ್ನ, ಸರಿ ಇರಪ್ಪ ನಮ್ ಓಮನ್ನ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಹಂಗೆ ಬಂದೆ. ಇಲ್ಲಿ ಬಂದಿದ್ದು ಒಳ್ಳೇದೇ ಆಯ್ತು, ಒಂದ್ ನಿಮಿಷ ಇರು ಬರ್ತೀನಿ ಅಂತ ಹೇಳ್ತಾ ಸೂರ್ಯ ತನ್ ವಿಸಿಟಿಂಗ್ ಕಾರ್ಡ್ ನ ಅಲ್ಲಿರೋ ರಿಸೆಪ್ಷನಿಸ್ಟ್ ಹತ್ರ ಕೊಟ್ಟು, ಮೇಡಮ್ ನಂದು ಕ್ಯಾಬ್ ಇದೆ, ಆ
ಆಸ್ಪತ್ರೆಗೆ ಏನಾದ್ರೂ ಎಮರ್ಜೆನ್ಸಿ ಅಂತ ಗಾಡಿಗಳು ಬೇಕಿದ್ರೆ ನನ್ಗೆ ಫೋನ್ ಮಾಡಿ ಸಾಕು. ಎಷ್ಟೊತ್ತಾದ್ರೂ ಸರಿ ನಾನ್ ಬರ್ತೀನಿ. 24 hours ಐ ಆಮ್ ಅವೈಲೇಬಲ್ ಅಂತ ಹೇಳಿ ಸೂರ್ಯ ಮತ್ತೆ ಮೀನನ್ ಹತ್ರ ಬರ್ತಾನೆ. ರೀ, ನೀವ್ ನನಗೋಸ್ಕರ ಬಂದಿರೋ ತರ ಕಾಣಿಸ್ತಿಲ್ವಲ್ಲ, ಕಸ್ಟಮರ್ಸ್ ಹಿಡಿಯೋದಕ್ ಬಂದಿದೀರಾ ಅಂತ ಮೀನಾ ಹೇಳ್ಬೇಕಾದ್ರೆ, ಏ ಅದ್ ಹಂಗಲ್ಲಮ್ಮ, ನೀನ್ ನೋಡಕ್ ಬಂದಿರೋ ಜಾಗದಲ್ಲಿ ಆರ್ಡರ್ ಹಿಡಿತಾ ಇದೀನಿ ಅಷ್ಟೇ. ಆಸ್ಪತ್ರೆ ಅಂದ್ಮೇಲೆ ಅವಾಗವಾಗ ಈ ಗಾಡಿಗಳು ಬೇಕಾಗ್ತಾವಲ್ವಾ, ಯಾವ್ಯಾವ ಜಾಗದಲ್ಲಿ ನಮ್ಗೆ ಟ್ರಿಪ್ ಸಿಗುತ್ತೋ ಅಲ್ಲೆಲ್ಲ ನಾವು ಹುಡುಕ್ತಾ ಇರ್ಬೇಕಮ್ಮ. ಅವಾಗ್ಲೇ ನಮ್ ಸಾಲ ಎಲ್ಲ ತೀರ್ಸಕ್ಕಾಗೋದು ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಸೂರ್ಯನ್ನೇ ನೋಡ್ಬೇಕಾದ್ರೆ, ನೀನು ಹಂಗೆ ತಾನೆ ಮೀನಮ್ಮ, ಮುಂಚೆ ಎಲ್ಲ ಸ್ವಲ್ಪ ಸ್ವಲ್ಪ ಆರ್ಡರ್ ತಗೋತಾ ಇದ್ದೆ, ಇವಾಗ ಯಾವ್ಯಾವಾಗ ಆರ್ಡರ್ ಸಿಗುತ್ತೋ ಅದನ್ನೆಲ್ಲ ತಗೋತಾ ಇದ್ಯಾ, ಎಲ್ಲೆಲ್ ಸಿಗುತ್ತೋ ಅಂತ ಹುಡ್ಕೊಂಡ್ ಹೋಗ್ತಿರ್ತೀಯಾ ಅಂತ ಸೂರ್ಯ ಹೇಳ್ತಾನೆ. ಏನ್ರಿ ಮಾಡೋದು, ಸಾಲ ತೀರ್ಸ್ಬೇಕಲ್ವಾ, ಅದಕ್ಕೆ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ದುಡ್ಡನ್ನ ದುಡಿಲೇಬೇಕಲ್ವಾ ಅಂತ ಮೀನಾ ಹೇಳ್ತಾಳೆ. ನಾನು ಅದಕ್ಕೋಸ್ಕರನೇ ಕಣಮ್ಮ ಯಾವ್ಯಾವ ಜಾಗಕ್ಕೆ ಹೋಗ್ತೀನೋ ಅಲ್ಲೆಲ್ಲ ಕಾರ್ಡ್ಗಳನ್ನ ಕೊಡ್ತಾ ಇದೀನಿ. ಈ ತರ ನಾವಿಬ್ರು ಕಷ್ಟಪಟ್ಟು ದುಡಿತಾ ಇರೋದು ಎಲ್ಲ ಮನೆಗೋಸ್ಕರ ಅಲ್ವಾ, ಯಾವಾಗ ದುಡ್ಡನ್ ಸೇರಿಸ್ತೀವೋ ಮನೆ ಬಿಡಿಸ್ಕೋತೀವೋ ಅಂತ ಅನ್ನಿಸ್ಬಿಟ್ಟಿದೆ ಅಂತ ಸೂರ್ಯ ಬೇಜಾರಲ್ಲಿ ಹೇಳ್ತಾನೆ. ರೀ, ಅದಕ್ಕೆ ಅಂತ 24 ಗಂಟೆನೂ ಗಾಡಿ ಓಡಿಸ್ಕೊಂಡಿದ್ಬಿಡ್ತೀರಾ, ಅದ್ರ ಜೊತೆಗೆ ಆರೋಗ್ಯನೂ ಮುಖ್ಯ ರೀ ಅಂತ ಮೀನಾ ಹೇಳ್ಬೇಕಾದ್ರೆ, ಆಹಾಹಾ ನೋಡ್ರಪ್ಪ, ಇವಳು ಹೇಳ್ತಾವಳೆ ನನ್ಗಿದನ್ನ, ನೀನು ಹಗ್ಲಿ ರಾತ್ರಿ ಅನ್ನೋದನ್ನ ನೋಡ್ದೆ ಹೂ ಕಟ್ಕೊಂಡಿರ್ತೀಯ, ನಾನಾದ್ರೂ ಅಪ್ಪಯ್ಯನ ಮತ್ತೆ ಸಕ್ಕರೆನ ಮತ್ತೆ ಆ ಮನೆಗ್ ವಾಪಸ್ ಕರ್ಕೊಂಡ್ ಹೋಗ್ಬೇಕು ಅಂತ ಇಷ್ಟ ಕಷ್ಟ ಪಡ್ತಾ ಇದೀನಿ. ಆದ್ರೆ ಪಾಪ ಕಣೆ ನೀನು, ನನ್ನನ್ನ ಮದ್ವೆ ಮಾಡ್ಕೊಂಡು ಇಷ್ಟೆಲ್ಲ ಕಷ್ಟ ಅನ್ಭವಿಸ್ತಾ ಇದೀಯ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೋಡಿದ್ರಾ ನನ್ನಿನ್ನೇ ಬೇರೆಯವಳು ಅನ್ನೋ ರೀತಿ ಮಾತಾಡ್ಬಿಟ್ರಲ್ಲ ನೀವು. ಅಲ್ಲ ರೀ, ಅತ್ತೆ ಮಾವನ್ ಮೇಲೆ ನನಗೂ ನಿಮ್ಮಷ್ಟೇ ಪ್ರೀತಿ ಇದೆ ರೀ. ಅದು ಅಲ್ದೆ ಮದ್ವೆ ಆಗಿರೋ ಪ್ರತಿಯೊಂದು ಹೆಣ್ಣಿಗೂ ಬಾಳಕ್ ಹೋಗಿರೋ ಮನೆನೇ ತನ್ ಮನೆ ಆಗಿರತ್ತೆ, ನನಗೂ ಜವಾಬ್ದಾರಿ ಅನ್ನೋದ್ ಇರುತ್ತೆ ಅಲ್ವೇನ್ರಿ ಅಂತ ಮೀನಾ ಹೇಳ್ತಾಳೆ. ಈ ಜವಾಬ್ದಾರಿ ಎಲ್ಲ ನಾವಿಬ್ರೆ ಹೆಗ್ಲ ಮೇಲೆ ಹಾಕೊಂಡು ಓಡಾಡ್ತಾ ಇದೀವಿ. ಇದಕ್ ಕಾರಣ ಆಗಿರೋನು ಶೋರೂಮ್ ಅಲ್ಲಿ ಆರಾಮಾಗಿ ಕಾಲ್ ಮೇಲ್ ಕಾಲ್ ಹಾಕೊಂಡು AC ಆನ್ ಮಾಡ್ಕೊಂಡ್ ಕುತ್ಕೊಂಡಿದಾನೆ. ಏನ್ ಮಾಡೋದು, ಆದ್ರೆ ಹೇಗಾದ್ರೂ ಮಾಡಿ ಬೇಗ ಬೇಗ ದುಡ್ಡನ್ನ ಹೊಂದಿಸ್ಬೇಕು ಕಣಮ್ಮ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಷ್ಟ್ರಲ್ಲಿ ಸೂರ್ಯ ಅಂಕಲ್ ಅಂತ ಕ್ರಿಶ್ ಕರೀತಾನೆ. ಆಗ ಸೂರ್ಯ ಮತ್ತೆ ಮೀನಾ ಇಬ್ರು ಕೃಷ್ಣ ನೋಡಿ ಶಾಕ್ ಆಗ್ತಾರೆ. ಜೊತೆಗೆ ರೋಹಿಣಿನೂ ಬಂದಿರ್ತಾಳೆ. ಆಗ ಸೂರ್ಯ ಮೀನಾ ಇಬ್ರು ಕೃಷ್ಣ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ. ಹೇಗಿದ್ಯಾ, ಹೇಗ್ ಓದ್ತಿದ್ಯಾ ಅಂತ ಎಲ್ಲ ವಿಚಾರಿಸ್ತಾರೆ. ಆಗ ಕ್ರಿಶ್ ಕೂಡ ಅವ್ರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಿರ್ತಾನೆ, ಅದಕ್ಕೆಲ್ಲ ಉತ್ತರ ಕೊಡ್ತಿರ್ತಾನೆ. ಹೌದು, ನೀನು ಹಾಸ್ಪಿಟ್ಲಿಗೆ ಯಾಕೆ ಬಂದೆ ಅಂತ ಮೀನಾ ಕೇಳ್ಬೇಕಾದ್ರೆ, ಡಾಕ್ಟರ್ನ ನೋಡೋದಿಕ್ಕೆ ಅಂತ ಕ್ರಿಶ್ ಹೇಳ್ತಾನೆ. ನೋಡ್ದ ಮೀನಮ್ಮ, ಮಾತ್ ಹೆಂಗ್ ಮಾತಾಡ್ತಾನೆ, ಲೇ ಆಸ್ಪತ್ರೆಗೆ ಬರೋದು ಡಾಕ್ಟರ್ ನೋಡೋದಿಕ್ಕೆ, ಆದ್ರೆ ಯಾವ ಕಾರಣಕ್ಕೋಸ್ಕರ ಬಂದಿದ್ಯಾ ಅಂತ ಕೇಳಿದ್ದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ನನ್ಗೆ ತುಂಬಾ ತಲೆನೋವು ಸೂರ್ಯ ಅಂಕಲ್ ಅಂತ ಕ್ರಿಶ್ ಹೇಳ್ಬೇಕಾದ್ರೆ, ಸೂರ್ಯ ಮೀನಾ ಇಬ್ರು ರೋಹಿಣಿನೇ ನೋಡ್ತಿರ್ತಾರೆ. ಇತ್ತೀಚೆಗೆ ಅವಾಗವಾಗ ತಲೆನೋವು ಅಂತ ಹೇಳ್ತಿದ್ದಾನೆ, ಅದಕ್ಕೆ ಚೆಕಪ್ ಮಾಡ್ಸೋಣ ಅಂತ ಇಲ್ಲಿ ಕರ್ಕೊಂಡ್ ಬಂದೆ ಅಂತ ರೋಹಿಣಿ ಹೇಳ್ತಾಳೆ. ಏನ್ ಮೀನಾ ನೀನು, ಈಗೇನ್ ಅಷ್ಟು ಗೊತ್ತಾಗೋದಿಲ್ವಾ, ಮೊದಲನೇ ಸಲ ತಲೆನೋವು ಅಂದಿದ ತಕ್ಷಣ ಕರ್ಕೊಂಡ್ ಬಂದ್ ತೋರ್ಸ್ಬೇಕ್ ತಾನೆ, ಮಗನ್ ನೋಡ್ಕೊಳ್ಳೋದ್ ಬಿಟ್ಬಿಟ್ಟು ಹೊರಗಡೆ ಬೇಡದೇ ಇರೋ ಕೆಲ್ಸಕ್ಕೆಲ್ಲ ಓಡಾಡ್ತಿರ್ತಾರೆ ಅಂತ ಸೂರ್ಯ ಹೇಳ್ತಾನೆ. ಮೀನಾ, ನನಗೂ ನನ್ ಮಗನ್ ಬಗ್ಗೆ ಅಷ್ಟೇ ಪ್ರೀತಿ ಇದೆ, ನಾನೇನೋ ಅವನ್ನ ಹಾಗೆ ಬಿಟ್ಬಿಟ್ಟಿಲ್ಲ. ಮನೇಲಿ ಅಮ್ಮ ಇಷ್ಟ ದಿವ್ಸ ತಮಗ್ ಗೊತ್ತಿರೋ ಮನೆ ಮದ್ದನ್ನೆಲ್ಲ ಕೊಟ್ಟಿದ್ದಾರೆ, ಯಾವ್ದು ಹಂಗೆ ಸೆಟ್ ಆಗ್ದಿರೋದಕ್ಕೆ ಇವಾಗ ಇಲ್ಲಿ ಕರ್ಕೊಂಡ್ ಬಂದಿರೋದು ಅಂತ ರೋಹಿಣಿ ಹೇಳ್ತಾಳೆ. ಕ್ರಿಶ್, ನಿನ್ಗ್ ಯಾಕಪ್ಪ ಅವಾಗವಾಗ ತಲೆನೋವು ಬರುತ್ತೆ, ಏನಾಯ್ತು, ಸರಿಯಾಗಿ ನೀರ್ ಕುಡಿಯೋದಿಲ್ವಾ ಅಂತ ಮೀನಾ ಕೇಳ್ಬೇಕಾದ್ರೆ, ನೀರು ಜಾಸ್ತಿ ಕುಡಿತೀನಿ ಆಂಟಿ ಅಂತ ಕ್ರಿಶ್ ಹೇಳ್ತಾನೆ. ನಿನ್ಗ್ ಯಾವಾಗ ಯಾವಾಗೋ ತಲೆನೋವು ಬರುತ್ತೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ನೀವ್ ಯಾವಾಗ ಡಾಕ್ಟರ್ ಆದ್ರಿ ಸೂರ್ಯ ಅವ್ರೆ ಅಂತ ರೋಹಿಣಿ ಕೇಳ್ತಾಳೆ. ಆಗ ಸೂರ್ಯ ಕೋಪದಿಂದ ರೋಹಿಣಿನ ಗುರಾಯಿಸ್ಬೇಕಾದ್ರೆ, ಅದನ್ ಹೇಳಿದ ತಕ್ಷಣ ನಿಮ್ಗೆ ಟ್ರೀಟ್ಮೆಂಟ್ ಕೊಡೋದಕ್ ಬರುತ್ತಾ ಅಂತ ರೋಹಿಣಿ ಕೇಳ್ತಾಳೆ. ಮೀನಾ, ನಾನ್ ಮಾತಾಡ್ತಾ ಇರೋದು ಕ್ರಿಶ್ ಜೊತೆ, ಇಂತ ಬೇಡದೇ ಇರೋ ಮಾತೆಲ್ಲ ಬೇಡ ಅಂತ ಹೇಳೋಳಿಗೆ ಅಂತ ಸೂರ್ಯ ಹೇಳ್ತಾನೆ. ಕ್ರಿಶ್, ನೀನ್ ಹೇಳಪ್ಪ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅದು ಅಂಕಲ್ ಅದೇನಂದ್ರೆ ಅಂತ ಹೇಳ್ತಾ ಕ್ರಿಶ್ ರೋಹಿಣಿ ಮುಖನ ನೋಡ್ತಿರ್ತಾನೆ. ಅಯ್ಯ, ಅಲ್ಲೇನ್ ಮುಖ ನೋಡ್ತೀಯೋ, ಇಲ್ಲಿ ಹೇಳೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅದು ಅಮ್ಮ ಅಜ್ಜಿ ಹತ್ರ ಮನೇಲಿ ಕೋಪದಿಂದ ಜಗಳ ಮಾಡ್ತಾರಲ್ಲ, ಅವಾಗ ತಲೆನೋವು ಬರುತ್ತೆ. ಆಮೇಲೆ ಅಮ್ಮ ಮನೋಜ್ ಡ್ಯಾಡಿ ಹತ್ರ ಟೆನ್ಷನ್ ಅಲ್ಲಿ ಫೋನ್ ಅಲ್ಲಿ ಮಾತಾಡ್ತಿರ್ತಾರೆ, ಅವಾಗ್ಲೂ ತಲೆನೋವು ಬರುತ್ತೆ. ಆಮೇಲೆ ಆ ಅಜ್ಜಿ ಇದಾರಲ್ಲ ವಿಶಾಲಾಕ್ಷಿ, ಅವ್ರ ಹತ್ರ ಮಾತಾಡ್ಬೇಕಾದ್ರೂ ನನ್ಗೆ ತಲೆನೋವು ಬರುತ್ತೆ ಅಂತ ಕ್ರಿಶ್ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಸೂರ್ಯ ಮೀನಿಂಗೆ ಶಾಕ್ ಆಗತ್ತೆ. ಹಾಗೆ ರೋಹಿಣಿನ ಕೋಪದಿಂದ ಗುರಾಯಿಸ್ತಾ ಇರ್ತಾರೆ. ಕ್ರಿಶ್, ನೀನ್ ನನ್ನ ಹತ್ರ ಬರೀ ತಲೆನೋವು ಅಂತ ಹೇಳ್ದೆ, ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳಿಲ್ಲ ಅಂತ ರೋಹಿಣಿ ಕೇಳ್ತಾಳೆ. ನಿನಗ್ ತಲೆನೋವಿಗೆ ಕಾರಣ ಏನು ಅಂತ ನೀವ್ ಕೇಳಲೇ ಇಲ್ವಲ್ಲ ಅಮ್ಮ ಅಂತ ಕ್ರಿಶ್ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗತ್ತೆ. ಹೇಳ್ಬೇಕು ಅಂದ್ರೆ ಅವ್ನು ಟೆನ್ಷನ್ ಆದಾಗೆಲ್ಲ ಹಂಗೆ ತಲೆನೋವು ಬರ್ತಾ ಇದೆ ಅಂತ ಆಯ್ತು, ಅದನ್ನು ನೋಡ್ಕೊಳಕ್ ಬಂದಿಲ್ಲ ಈ ಅಮ್ಮಂಗೆ ಅಂತ ಸೂರ್ಯ ಕೋಪದಲ್ಲಿ ಬೈತಿರ್ತಾನೆ. ಮಕ್ಳುಗಳಿಗೆ ಎಲ್ಲಾ ವಿಷಯನೂ ಗೊತ್ತಾಗತ್ತೆ, ಆದ್ರೆ ಅವ್ರಿಗೆ ಹೇಗ್ ಹೇಳ್ಕೋಬೇಕು ಅಂತ ಗೊತ್ತಾಗೋದಿಲ್ಲ ಅಷ್ಟೇ. ಕೊನೆಗೆ ಅವ್ರ ದೇಹದಲ್ಲಿ ಅದು ಸಮಸ್ಯೆಯಾಗಿ ಸೃಷ್ಟಿ ಆಗತ್ತೆ. ಬೇರೆಯವ್ರನ್ನ ಯಾಮಾರ್ಸೋದ್ರಲ್ಲಿರೋ ಗಮನ ಇವನ್ ಮೇಲೆ ಸ್ವಲ್ಪ ಇರ್ಬೇಕು
ಅಂತ ಮೀನಾ ಹೇಳ್ಬೇಕಾದ್ರೆ ನನ್ಗೆ ಯಾರ ಅಡ್ವೈಸ್ ಬೇಕಾಗಿಲ್ಲ, ಬಾರ ಹೋಗೋಣ ಅಂತ ಹೇಳ್ತಾ ರೋಹಿಣಿ ಕೃಷ್ಣ ಕರ್ಕೊಂಡು ಡಾಕ್ಟರ್ ಹತ್ರ ಹೋಗ್ತಾಳೆ. ರೀ ಪಾಪ ರೀ ಕೃಷ್ ಅಂತ ಮೀನಾ ಹೇಳ್ಬೇಕಾದ್ರೆ, ಮೀನಾ ಇಷ್ಟು ಚಿಕ್ಕ ವಯಸ್ಸಿಗೆ ತನ್ ಸುತ್ತಮುತ್ತ ನಡೀತಾ ಇರೋ ವಿಷಯಗಳನ್ನೆಲ್ಲ ನೋಡಿ ತಲೆನೋವು ಶುರುವಾಗಿದೆ ನೋಡಿ ಅವನಿಗೆ ಅಂತ ಸೂರ್ಯ ಹೇಳ್ತಿರ್ತಾರೆ. ರೀ ದೊಡ್ಡವ್ರಿಗೆ ಮಾತ್ರ ಟೆನ್ಷನ್ ಆದ್ರೆ ಸ್ಟ್ರೆಸ್ ಆದ್ರೆ ಈ ರೀತಿ ತಲೆನೋವು ಬರುತ್ತೆ ಅಂತ ಕೇಳಿದ್ದೆ, ಚಿಕ್ಕ ಹುಡುಗರಿಗೂ ಈ ರೀತಿ ಆಗತ್ತಾ ಅಂತ ಮೀನಾ ಕೇಳ್ತಾಳೆ. ನೋಡು ಮೀನಾ, ಯಾವ ವಾತಾವರಣದಲ್ಲಿ ಮಕ್ಳು ಬೆಳೀತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಣಮ್ಮ. ಅಪ್ಪಯ್ಯ ಅವಾಗವಾಗ ಹೇಳ್ತಿರ್ತಾರೆ, ಹೆತ್ತಿರೋರು ಮಕ್ಳ ಮುಂದೆ ಗಲಾಟೆ ಮಾಡಬಾರ್ದು ಅಂತ, ಹೆಚ್ಚಾಗಿ ಜಗಳ ಕೋಪ ಎಲ್ಲ ಮಾಡ್ಕೋಬಾರ್ದು ಅಂತ. ಯಾಕಂದ್ರೆ ಅದ್ರಿಂದ ಮಕ್ಳಿಗೂ ತುಂಬಾ ತೊಂದ್ರೆ ಆಗತ್ತಂತೆ. ಈ ಪೌಡ್ರು ಇವನ್ ಮುಂದೆನೆ ಎಲ್ಲಾ ಕೆಲ್ಸ ಮಾಡ್ಬೇಕಾದ್ರೆ ಅವನಿಗೂ ಇನ್ನೇನಾಗುತ್ತೆ ಹೇಳು ಪಾಪ ಅಂತ ಸೂರ್ಯ ಹೇಳ್ತಾನೆ. ಹೌದು ರೀ, ಸ್ವಲ್ಪನಾದ್ರೂ ಅವನ್ ಮೇಲೆ ಕನ್ಸರ್ನ್ ಇದ್ದಿದ್ರೆ ಅವಳು ಈ ರೀತಿ ಎಲ್ಲ ಮಾಡ್ತಿರ್ಲಿಲ್ಲ ಅಂತ ಮೀನಾ ಹೇಳ್ತಾಳೆ. ಹಾಗೆ ಕೃಷ್ಣ ನೆನ್ಸ್ಕೊಂಡು ತುಂಬಾನೇ ಇಬ್ರು ಬೇಜಾರ್ ಮಾಡ್ಕೊತಿರ್ತಾರೆ. ಹೇಗೋ ಡಾಕ್ಟರ್ ಹತ್ರ ಕರ್ಕೊಂಡ್ ಬಂದಿದಾರಲ್ಲ, ಎಲ್ಲ ಸರಿ ಹೋಗುತ್ತೆ ಬಾ ಅಂತ ಹೇಳ್ತಾ ಸೂರ್ಯ ಮೀನನ್ನ ಕರ್ಕೊಂಡ್ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಶಾಂತಿ ಕಿಚನ್ ಅಲ್ಲಿ ಕೈ ತೊಳೆದು ಆಚೆ ಬರ್ಬೇಕಾದ್ರೆ ಅಲ್ಲಿ ಕೆಳಗಡೆ ನೆಲ ಒರೆಸೋ ಬಕೆಟ್ ನ ಇಟ್ಟಿರ್ತಾರೆ. ಆಗ ಶಾಂತಿ ಕಾಲಕ್ ತಗ್ಲಿ ಆ ಬಕೆಟ್ ಮತ್ತೆ ಮಾಪು ಮುಂದಕ್ ಹೋದಾಗ ಅವಳು ಬಿದ್ದೋಗುತ್ತಲ್ಲ ಅಂತ ಹಿಡ್ಕೊಳ್ತಿರ್ತಾಳೆ. ಅಷ್ಟ್ರಲ್ಲಿ ಕುಸುಮನ್ನ ನೋಡೋದಕ್ಕೆ ಅಂತ ಅವ್ರ ಫ್ರೆಂಡ್ಸ್ ಮನೆಗೆ ಬಂದಿರ್ತಾರೆ. ಅವ್ರು ಇದನ್ನ ನೋಡಿ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆಗ ಶಾಂತಿ ಕೈಯಲ್ಲಿರೋ ಮಾಪ್ ಮತ್ತೆ ಬಕೆಟ್ ನ ಪಕ್ಕಕ್ಕಿಟ್ಟು ಅವ್ರ ಮುಖಾನಿ ನೋಡ್ಬೇಕಾದ್ರೆ ಕುಸುಮ ಅಕ್ಕ ಇಲ್ವಾ ಅಂತ ಆ ಹೆಂಗಸರು ಕೇಳ್ತಾರೆ. ಇಲ್ಲ, ಅವ್ರು ಆಚೆ ಹೋಗಿದ್ದಾರೆ, ಏನ್ ವಿಷಯ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅದು ಮದ್ವೆ ಇನ್ವಿಟೇಷನ್ ಕಾರ್ಡ್ ಕೊಡ್ಬೇಕಾಗಿತ್ತು, ಅವ್ರು ಯಾವಾಗ ಬರ್ತಾರೆ ಅಂತ ಗೊತ್ತಾ ಅಂತ ಹೆಂಗಸರು ಕೇಳ್ಬೇಕಾದ್ರೆ, ಅದೆಲ್ಲ ನನಗ್ ಗೊತ್ತಿಲ್ಲ, ಅವ್ರೇ ನನ್ಗೆ ಹೇಳೋಗಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಸರಿ ಆಯ್ತು, ನಾವ್ ಕಾಯ್ಕೊಂಡಿದ್ದು ಕೊಟ್ಟು ಹೋಗ್ತೀವಿ ಅಂತ ಆ ಹೆಂಗಸರು ಹೇಳ್ಬೇಕಾದ್ರೆ, ಅದ್ ನಿಮ್ಮಿಷ್ಟ ಅಂತ ಹೇಳ್ತಾ ಶಾಂತಿ ರೂಮಲ್ಲಿ ಹೋಗಿ ಕುತ್ಕೋತಾಳೆ. ಹಾಗೆ ಇವ್ರೇನಾದ್ರೂ ಮಾತಾಡ್ಕೋತಾರ ನನ್ ಬಗ್ಗೆ ಅಂತ ಕಿವಿ ಕೊಟ್ಟು ಕೇಳಿಸ್ಕೊತಾ ಇರ್ತಾಳೆ. ಹಾಗೆ ಆ ಹೆಂಗಸರು ಕುಸುಮಂಗೆ ಕಾಲ್ ಮಾಡಿ ಮನೆಗ್ ಬಂದಿದೀವಿ, ಎಲ್ಲಿದ್ದೀರಾ ಅಂತ ವಿಚಾರಿಸ್ತಾಳೆ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಅಂತ ಹೇಳಿ ಕುಸುಮ ಅವರು ಕಾಲ್ ಕಟ್ ಮಾಡ್ತಾರೆ. ಹಾಗೆ ಆ ಹೆಂಗಸರು ಮನೆ ಒಳಗಡೆ ಬಂದು ಕುತ್ಕೊಂಡಿರ್ಬೇಕಾದ್ರೆ, ನೋಡ್ದೇನೆ ಮಾಡಿದ್ ಕರ್ಮ ಎಲ್ಲೋಗುತ್ತೆ ಅಂತ ಒಬ್ಳು ಹೇಳ್ಬೇಕಾದ್ರೆ, ಏನ್ ಹೇಳ್ತಿದ್ಯಾ ಅಂತ ಇನ್ನೊಬ್ಳು ಕೇಳ್ತಾಳೆ. ಪಾಪ ಕಣೆ, ಕುಸುಮಕ್ಕ ಮೀನನ್ನ ಮದ್ವೆ ಮಾಡ್ಕೊಟ್ಮೇಲೆ ತುಂಬಾನೇ ಕಷ್ಟ ಅನ್ಭವಿಸ್ಬಿಟ್ರು. ಈ ಅತ್ತೆ ಇದಾಳಲ್ಲೇ, ಇವಳು ತುಂಬಾನೇ ಕೆಟ್ಟೋಳು, ಕ್ರೂರಿ ಅಂತ ಹೇಳ್ತಿದ್ರೆ, ಹೌದು ಕಣೆ ಅದಂತೂ ನಿಜ, ನನ್ನ ಹತ್ರನೂ ಅವತ್ ಹೇಳ್ತಿದ್ರು, ನೀನಿಂಗೆ ತುಂಬಾ ಕೆಟ್ಟ ಅತ್ತೆ ಸಿಕ್ಕಿದಾಳೆ ಅಂತ ಹೇಳ್ಕೊಂಡು ತುಂಬಾ ನೊಂದ್ಕೋತಿದ್ರು ಕಣೆ ಅಂತ ಇನ್ನೊಬ್ಳು ಹೇಳ್ತಿರ್ತಾಳೆ. ಇದನ್ನ ಕೇಳಿಸ್ಕೊಂಡು ಶಾಂತಿಗೆ ಕೋಪ ಬರ್ತಿರತ್ತೆ. ಅದೇ ನೋಡೆ ವಿಧಿ ಆಟ ಹೆಂಗೆ ಅಂತ. ಈಗ ಮನೆ ಇಲ್ದಿರೋದಿಕ್ಕೆ ಉಳ್ಕೊಳ್ಳೋದಿಕ್ಕೆ ಅವ್ರಿಗೆ ಜಾಗ ಇಲ್ಲ, ಕೊನೆಗೆ ಇವ್ರೇ ಗತಿ ಆದ್ರು. ಕುಸುಮಕ್ಕನ್ ಮನೆಗೆ ಬಂದು ಉಳ್ಕೊಳ್ಳೋಂತ ಪರಿಸ್ಥಿತಿ ಬಂತು. ಇದನ್ನೇ ಹೇಳೋದು ವಿಧಿಯಾಟ ಅಂತ. ದೇವ್ರು ಅಂತ ಒಬ್ಬ ಇದನಲ್ಲೇ ಎಲ್ಲದಕ್ಕೂನು ಉತ್ತರ ಕೊಟ್ಟೆ ಕೊಡ್ತಾನೆ. ಮಾಡಿದ್ದುಣ್ಣು ಮಾರಾಯ, ನೋಡು ಇಲ್ ಬಂದು ನೆಲ ಒರ್ಸಂತ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಅಕ್ಕಂದ್ರು ಮಾತಾಡ್ಕೋಬೇಕಾದ್ರೆ ಶಾಂತಿಗೆ ಅದರಿಂದ ತುಂಬಾನೇ ಕೋಪ ಬರ್ತಿರತ್ತೆ. ಆದ್ರೂ ನಮ್ ಕುಸುಮಕ್ಕಂಗೆ ದೊಡ್ಡ ಮನ್ಸು ಕಣೆ. ಮೀನಿನತ್ತೆ ಅವಳಿಗೆ ಅಷ್ಟೊಂದ್ ಟಾರ್ಚರ್ ಕೊಟ್ರುನು ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದು ಎಷ್ಟ್ ಚೆನ್ನಾಗ್ ನೋಡ್ಕೋತಾ ಇದಾರೆ ನೋಡು ಅಂತ ಆ ಹೆಂಗಸರು ಮಾತಾಡ್ಕೊತಿರ್ತಾರೆ. ಇದ್ರಿಂದ ಶಾಂತಿಗೆ ತುಂಬಾನೇ ಅವಮಾನ ಅಂತ ಅನ್ನಿಸ್ತಿರುತ್ತೆ. ಅಷ್ಟ್ರಲ್ಲಿ ಕುಸುಮ ಅವರು ಮನೆಗ್ ಬರ್ತಾರೆ. ಹಾಗೆ ಆ ಹೆಂಗಸರನ್ನೆಲ್ಲ ಮಾತಾಡಿಸ್ತಾ ಇರ್ಬೇಕಾದ್ರೆ ಶಾಂತಿ ಕೋಪದಿಂದ ಹಾಗೆ ಕುದಿತಾ ಇರ್ತಾಳೆ. ನಾನೇನು ಇವಳನ್ನ ಒಳ್ಳೆಯವಳು, ಅಯ್ಯೋ ಪಾಪ ಅಂತ ಅಂತಿದ್ದೆ, ನನ್ ಬಗ್ಗೆ ಎಂತದೆಲ್ಲ ಮಾತಾಡಿಟ್ಟಿದ್ದಾಳೆ, ಎಲ್ರ ಹತ್ರ ಏನೇನೋ ಹೇಳ್ಕೊಂಡ್ ಬಂದಿದ್ದಾಳೆ, ಒಳ್ಳೆ ಆಕ್ಟರ್ ಇವಳು ಅಂತ ಶಾಂತಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಆಗ ಆ ಹೆಂಗಸರು ಲಗ್ನ ಪತ್ರಿಕೆನ ಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆಗ ಶಾಂತಿ ರೂಮಲ್ಲಿ ಇದ್ದವಳು ಆಚೆಗ್ ಬಂದು ಕುಸುಮನ್ನೇ ಗುರಾಯಿಸ್ಬೇಕಾದ್ರೆ, ಬೀಗ್ರೆ ಕುಡಿಯೋದಕ್ ಕಾಫಿ ಅಥವಾ ಜ್ಯೂಸ್ ಏನಾದ್ರು ಬೇಕಾ ಅಂತ ಕೇಳ್ತಾಳೆ. ಅದೆಲ್ಲ ಏನೂ ಬೇಕಾಗಿಲ್ಲ, ಕೊಟ್ಟಿದ್ದೆ ಸಾಕು ಅಂತ ಶಾಂತಿ ಹೇಳ್ತಾಳೆ. ಯಾಕ್ ಬೀಗ್ರೆ ಏನಾಯ್ತು, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಅಂತ ಕುಸುಮ ಅವರು ಕೇಳ್ಬೇಕಾದ್ರೆ, ನನ್ ಬಗ್ಗೆ ಇನ್ನು ಏನೇನೆಲ್ಲ ಊರೆಲ್ಲ ಹೇಳ್ಕೊಂಡ್ ಬಂದಿದ್ದೀರಾ ನೀವು ಅಂತ ಶಾಂತಿ ಕೋಪದಲ್ಲಿ ಕೇಳ್ತಾಳೆ. ಅಯ್ಯೋ ಬೀಗ್ರೆ ನಾನೇನ್ ಹೇಳ್ದೆ ಅಂತ ಕುಸುಮ ಅವರು ಕೇಳ್ಬೇಕಾದ್ರೆ, ನಾನು ಕೆಟ್ಟ ಅತ್ತೆ ಅಂತ ಇಡೀ ಊರೆಲ್ಲ ಡಂಗೂರ ಬರ್ಸ್ಕೊಂಡ್ ಬಂದಿದ್ಯಲ್ಲ, ನಿಮ್ ಮನೆಗ್ ಬಂದು ಬಿಟ್ಟಿಯಾಗಿ ಬಿದ್ದಿದೀನಿ ಅಂತ ನನ್ ಮಾನ ಮರ್ಯಾದಿನ ಹರಾಜಾಗ್ತಿದ್ದೀರಾ ಅಂತ ಶಾಂತಿ ಕೋಪದಲ್ಲಿ ಕೇಳ್ಬೇಕಾದ್ರೆ, ಅಯ್ಯೋ ಬೀಗ್ರೆ ಎಂತ ಮಾತಾಡ್ತಾ ಇದೀರಾ, ನಾನ್ ಯಾಕೆ ನಿಮ್ ಬಗ್ಗೆ ಇಂಥ ಮಾತನ್ನೆಲ್ಲ ಹೇಳಿ ಅಂತ ಕುಸುಮ ಅವರು ಕೇಳ್ತಾರೆ. ಇವಾಗ ಬಂದಿದ್ರಲ್ಲಮ್ಮ ನಿನ್ ಫ್ರೆಂಡ್ಸ್ಗಳು, ಅವ್ರ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ರು, ನೀವ್ ನನ್ ಬಗ್ಗೆ ಏನು ಮಾತಾಡ್ದೆ ಅವ್ರ ಹೆಂಗಮ್ಮ ಮಾತಾಡಿದ್ರು ಅಂತ ಶಾಂತಿ ಕೇಳ್ತಾಳೆ. ಅಯ್ಯೋ ಬೀಗ್ರೆ ನಾನ್ ನಿಜವಾಗ್ಲು ಯಾವತ್ತೂ ಆತರ ಯಾರತ್ರನೂ ಹೇಳಿಲ್ಲ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಓ ಹಾಗಿದ್ರೆ ಬೇರೆ ಇನ್ನೇನೇನ್ ಹೇಳಿದಿರೋ ಅಂತ ಶಾಂತಿ ಕೇಳ್ತಾಳೆ. ನೋಡಿ ಬಿಗ್ರೆ ನೀವ್ ಸ್ವಲ್ಪ ಸ್ಟ್ರಿಕ್ಟು, ಮನ್ಸಿಗೆ ಬಂದಿದ್ದೀನ ಹಾಗೆ ಹೇಳ್ಬಿಡ್ತೀರಾ ಅಂತ ಹೇಳಿದೀನಿ ಹೊರತು ನೀವು ಕಿರುಕುಳ ಕೊಡೋರು ಮತ್ತೆ ಕೆಟ್ಟತ್ತೆ ಅಂತ ಯಾವತ್ತೂ ಹೇಳಿಲ್ಲ, ಅದನ್ನು ಏನೋ ಬಾಯ್ ತಪ್ಪಿ ಹೇಳಿರೋದಷ್ಟೇನೆ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಓ ಬಾಯ್ ತಪ್ಪಿ ಏನ್ ಬೇಕಾದ್ರೂ ಹೇಳ್ಬಿಡ್ತೀಯಾ, ಮನ್ಸಿಗೆ ಬಂದಿದ್ದೀನೆಲ್ಲ ಯೋಚನೆ ಮಾಡಿದ್ರೆ ಹಾಗೆ ಹೇಳ್ತೀನಿ ಅಂದ್ರೆ ಏನ್ ಅರ್ಥ
ಬುದ್ಧಿ ಇಲ್ಲ, ಬಾಯಿಗ್ ಬಂದದ್ದೆಲ್ಲ ಮಾತಾಡೋಳು ಅಂತ ತಾನೇ ಅರ್ಥ ಅಂತ ಶಾಂತಿ ಕೋಪದಿಂದ ಕೇಳ್ತಾಳೆ. ಅಯ್ಯೋ ಬೀಗ್ರೆ, ಆ ರೀತಿ ಅನ್ಕೋಬೇಡಿ ನೀವು. ನಾನು ಯಾವತ್ತೂ ತಪ್ಪಾಗಿ ಯೋಚನೆ ಮಾಡಿ ಮಾತಾಡ್ದೋಳಲ್ಲ ಅಂತ ಕುಸುಮ ಅವ್ರು ಹೇಳ್ತಿರ್ತಾರೆ. ಮತ್ ಹೇಗ್ರಿ ಅವ್ರ ಆ ರೀತಿ ಎಲ್ಲ ಮಾತಾಡಿದ್ರು? ನಾನ್ ಮಾಡಿರೋ ಪಾಪಕ್ಕೆ ಇವತ್ ಇಂಥ ಪರಿಸ್ಥಿತಿಗ್ ಬಂದಿದೀನಿ ಅಂತ ಮಾತಾಡ್ತಿದ್ರಲ್ಲ ಅವ್ರು ಅಂತ ಶಾಂತಿ ಕೇಳ್ತಾಳೆ. ಅವ್ರಿಬ್ರು ನಿಮ್ ಮುಂದೆ ಆ ರೀತಿ ಮಾತಾಡ್ಬಾರ್ದಾಗಿತ್ತು, ದಯವಿಟ್ಟು ಕ್ಷಮಿಸಿ ಬೀಗ್ರೆ. ಅವ್ರ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಓ ಹಾಗಿದ್ರೆ ಆಚೆ ಹೋಗಿ ಹೇಗ್ ಬೇಕಾದ್ರೂ ಮಾತಾಡ್ಕೋಬೋದಿತ್ತು ಅವ್ರು ಅಂತ ಹೇಳ್ತಾ ಇದ್ಯಾ ಅಂತ ಶಾಂತಿ ಕೇಳ್ತಾಳೆ. ಅಯ್ಯೋ ನಾನ್ ಆ ರೀತಿ ಹೇಳಿಲ್ಲ ಬೀಗ್ರೆ, ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕುಸುಮ ಅವರು ಕೇಳ್ತಿರ್ತಾರೆ. ಕ್ಷಮೆನಾ? ಛೆ, ಈ ಮನೇಲಿ ಇನ್ 1 ನಿಮಿಷ ಇರೋದಕ್ಕೂ ನನ್ಗಿಷ್ಟ ಇಲ್ಲ. ನಿಮ್ಮ ಹತ್ರ ಇದ್ಕೊಂಡು ಈ ರೀತಿ ಅವಮಾನ ಅನ್ಭವಿಸೋದಕ್ಕಿಂತ ಯಾವ್ದಾದ್ರೂ ಆಶ್ರಮ ಸೇರ್ಕೊಳ್ಳೋದೇ ವಾಸಿ. ಇನ್ಮೇಲೆ ನಾನ್ ಈ ಮನೇಲಿ ಇರೋದಿಲ್ಲ ಅಂತ ಹೇಳ್ತಾ ಶಾಂತಿ ಕಣ್ಣೀರ್ ಹಾಕ್ತಿರ್ತಾಳೆ. ಅಷ್ಟ್ರಲ್ಲಿ ಮೀನಾ ಸೂರ್ಯ ಇಬ್ರುನು ಮನೆಗ್ ಬರ್ತಾರೆ. ಯಾಕತ್ತೆ, ಏನಾಯ್ತು? ಯಾಕೆ ಈ ರೀತಿ ಕಣ್ಣಲ್ಲಿ ನೀರ್ ಹಾಕ್ತಿದ್ದೀರಾ? ಏನಾಯ್ತು ಅಂತ ಮೀನಾ ಕೇಳ್ತಾಳೆ. ನನ್ನ ಮಾನ ಮರ್ಯಾದೆ ಗೌರವ ಎಲ್ಲ ಬಿಟ್ಟು ಇಲ್ಲಿಗ್ ಬಂದಲ್ಲೇ, ಅದಕ್ಕೆ ನನ್ಗೆ ಚೆನ್ನಾಗೆ ನೀವು ಮರ್ಯಾದೆ ಕೊಟ್ರಿ. ಇಲ್ಲಿಗ್ ಬಂದಿದ್ದಕ್ಕೆ ನನಗ್ ನಾನೇ ಹೊಡ್ಕೋಬೇಕು ಅಂತ ಶಾಂತಿ ಹೇಳ್ತಿರ್ತಾಳೆ. ಸಕ್ರೆ, ಏನಾಯ್ತು ಅಂತ ಹಿಂಗ್ ಹೇಳ್ತಾ ಇದ್ಯಾ? ಯಾಕೆ ಹಿಂಗ್ ಕೋಪ ಮಾಡ್ಕೊಂಡಿದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇಲ್ಲ ಕಣೋ, ಇನ್ಮೇಲೆ 1 ನಿಮಿಷನೂ ನಾನು ಇಲ್ಲಿರೋದಿಲ್ಲ, ನಾನ್ ಹೋಗ್ತೀನಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಅತ್ತೆ ಕೋಪ ಮಾಡ್ಕೋಬೇಡಿ ಅತ್ತೆ, ಮೊದ್ಲು ಏನಾಯ್ತು ಅಂತ ಹೇಳಿ ಅಂತ ಮೀನಾ ಕೇಳ್ಬೇಕಾದ್ರೆ, ಇನ್ನು ಏನೇ ಆಗ್ಬೇಕು, ನಿಮ್ಮಮ್ಮ ನನ್ನನ್ನ ಕೆಟ್ಟ ಅತ್ತೆ, ಕಿರುಕುಳ ಕೊಡೋಳು ಅಂತ ಇಡೀ ಊರ್ ತುಂಬಾ ಡಂಗೂರ ಬಾರ್ಸ್ಕೊಂಡ್ ಬಂದಿದಾಳ್ ಕಣೆ. ಇಲ್ಲಿಗ್ ಬಂದಿದ್ರಲ್ಲ ನಿಮ್ಮಮ್ಮನ್ ಫ್ರೆಂಡ್ಸ್ಗಳು, ಅವರು ಹಂಗೆ ಮಾತಾಡ್ಕೊಂಡೋದ್ರು. ನಿಮ್ಮಮ್ಮ ಹೇಳ್ದೆ ಅದ್ ಹೇಗೆ ಅವ್ರು ಮಾತಾಡಿದ್ರು ಅಂತ ಶಾಂತಿ ಕೇಳ್ಬೇಕಾದ್ರೆ, ಸೂರ್ಯ ಮೀನಾ ಇಬ್ರು ಕುಸುಮ ಅವ್ರನ್ನೇ ನೋಡ್ತಿರ್ತಾರೆ. ಅಮ್ಮ ಏನಮ್ಮ ಇದೆಲ್ಲ ಅಂತ ಮೀನಾ ಕೇಳ್ಬೇಕಾದ್ರೆ, ಅಯ್ಯೋ ಮೀನಾ, ನಾನ್ ಏನು ತಪ್ಪಾಗಿ ಹೇಳಿಲ್ಲ ಕಣೆ, ಏನೋ ಬಾಯ್ ತಪ್ಪಿ ನಾನ್ ಏನೋ ಹೇಳಿದ್ರೆ ಅವ್ರು ಬೇರೆ ರೀತಿನೇ ಹೇಳಿದಾರ್ ಕಣೆ ಅಂತ ಕುಸುಮ ಅವ್ರು ಹೇಳ್ತಿರ್ತಾರೆ. ಅದ್ ಹೇಗೆ? ಇವ್ರು ಹೇಳ್ದೆ ನಾನ್ ನಿನ್ಗೆ ಕಿರುಕುಳ ಕೊಡ್ತಾ ಇದೀನಿ ಅಂತ ಅವ್ರಿಗೆ ಹೇಗ್ ಗೊತ್ತಾಗತ್ತೆ? ಇದೇ ತರನೆಯ ಇಡೀ ಊರೆಲ್ಲ ಡಂಗುರ ಬರ್ಸ್ಕೊಂಡ್ ಬಂದಿರ ಅಮ್ಮ ಮಗಳಿಬ್ರುನು ಅಂತ ಶಾಂತಿ ಕೇಳ್ತಾಳೆ. ಅತ್ತೆ, ಅಮ್ಮ ಆ ತರ ಅರ್ಥದಲ್ಲಿ ಯಾವತ್ತೂ ಮಾತಾಡೋರಲ್ಲ. ಆದ್ರೂ ನಿಮ್ಗೇನಾದ್ರೂ ಮನ್ಸಿಗೆ ನೋವಾಗಿದ್ರೆ ದಯವಿಟ್ಟು ಅದನ್ನ ಮರ್ತು ಬಿಡಿ. ಅಮ್ಮ ಏನೋ ಗೊತ್ತಿಲ್ದೆ ಮಾತಾಡ್ಬಿಟ್ಟಿರ್ತಾರೆ, ದಯವಿಟ್ಟು ಕ್ಷಮಿಸಿ ಅಂತ ಮೀನಾ ಹೇಳ್ತಿರ್ತಾಳೆ. ಹೌದೌದು, ಏನೋ ಗೊತ್ತಿಲ್ದಿರೋ ತರನೇ ಹೇಳ್ಬಿಟ್ಟಿರ್ತಾರೆ ಎಲ್ಲ. ಇಡೀ ಕುಟುಂಬನೇ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ ಕಣೆ ನಂಗ್ಲಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಅಯ್ಯೋ ಇಲ್ಲ ಅತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ, ನಿಮ್ಮಮ್ಮ ನನ್ ಬಗ್ಗೆ ಕೆಟ್ಟದಾಗಿ ಹೇಳಿ ಇಡೀ ಊರವ್ರ ಮುಂದೆ ನನ್ ಮರ್ಯಾದೆ ತೆಗ್ದಿದ್ದಾಳೆ. ನೀನು ಮನೆಗಿಂತ ನಿನ್ ಪದವಿನೇ ಮುಖ್ಯ ಅನ್ನೋ ರೀತಿ ಮೆರಿತಾ ಇದ್ಯಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಮೀನಾ ಸೂರ್ಯನ್ ಮುಖನ ನೋಡ್ತಾಳೆ. ನನ್ಗೆ ಇವಾಗ ಅರ್ಥ ಆಗ್ತಿದೆ ಕಣೆ, ನನ್ಗೆ ನನ್ ಮನೆ ಸಿಗ್ಬಾರ್ದು, ನಿಮ್ ಮನೇಲಿ ಇಟ್ಕೊಂಡು ನನಗೆ ನೀವು ಅವಮಾನ ಮಾಡ್ಬೇಕು ಅಲ್ವಾ? ಅದೇ ಅಲ್ವೇ ನಿಮ್ಗ್ ಬೇಕಾಗಿರೋದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಯ್ಯೋ ಅತ್ತೆ, ಆ ತರ ಎಲ್ಲ ಏನು ಇಲ್ಲ ಅತ್ತೆ ಅಂತ ಮೀನಾ ಹೇಳ್ತಿರ್ತಾಳೆ. ನನಗೇನೋ ನಿಮ್ ಇಡೀ ಕುಟುಂಬ ಒಟ್ಟಿಗೆ ಸೇರ್ಕೊಂಡು ನನ್ ಮೇಲೆ ಸೇಡ್ ತೀರ್ಸ್ಕೊತಾ ಇದೀರಾ ಅಂತ ಅನ್ನಿಸ್ತಾ ಇದೆ ಅಂತ ಶಾಂತಿ ಹೇಳ್ತಾಳೆ. ಏನತ್ತೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ನಿಮ್ ಮೇಲೆ ನಾವ್ಯಾಕತ್ತೆ ಸೇಡ್ ತೀರ್ಸ್ಕೋಬೇಕು? ಈಗೇನು ನಾನಿವಾಗ ರೆಸಿಗ್ನೇಷನ್ ಕೊಟ್ರೆ ನಿಮ್ ಮನ್ಸಿಗೆ ಸಮಾಧಾನ ಆಗುತ್ತೆ ಅನ್ನೋದಾದ್ರೆ, ನಾನ್ ಖಂಡಿತ ಈಗಿಂದೀಗ್ಲೇ ನನ್ ಅಧಿಕಾರಕ್ಕೆ ರಿಸೈನ್ ಮಾಡ್ತೀನಿ ಅಂತ ಮೀನಾ ಹೋಗ್ಬೇಕಾದ್ರೆ, ಏಯ್ ನಿಂತ್ಕೊಳೆ ನಂಗ್ಲಿ ಅಂತ ಶಾಂತಿ ಕರಿತಾಳೆ. ಆಗ ಮೀನಾ ತಿರುಗಿ ನೋಡ್ಬೇಕಾದ್ರೆ, ಏನೇ ನನಗೆ ಭಿಕ್ಷೆ ಹಾಕ್ತಿದ್ಯಾ? ನೀನು ರಾಜೀನಾಮೆ ಕೊಟ್ರೆ ಆ ಪದವಿಯಲ್ಲಿ ನಾನೋ ಕುತ್ಕೋತೀನೇನೆ? ಏನೋ ದೊಡ್ಡದಾಗಿ ಮಿನಿಸ್ಟರ್ ಪೋಸ್ಟ್ ಅನ್ನೋ ರೀತಿ ಆಡ್ತಾಳೆ. ಏನು ಎಲ್ರು ಸೇರಿ ನನ್ಗೆ ಅವಮಾನ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ಇಲ್ಲ ಕಣೆ, ಆಗಲ್ಲ. ಇಷ್ಟೆಲ್ಲ ಅವಮಾನ ಆದ್ಮೇಲೂ ನನ್ಗೆ ಇಲ್ಲಿರೋದಕ್ಕೆ ಸಾಧ್ಯ ಇಲ್ಲ, ನಾನ್ ಹೋಗ್ತೀನಿ ಅಂತ ಹೇಳ್ತಾ ಶಾಂತಿ ಕೋಪ ಮಾಡ್ಕೊಂಡು ಹೋಗ್ಬೇಕಾದ್ರೆ, ಅತ್ತೆ ಇರಿ ಅತ್ತೆ 1 ನಿಮಿಷ ನೋಡಿ, ನಾನ್ ಈಗಿಂದೀಗ್ಲೇ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಈ ಜಗಳನೂ ಬೇಡ, ನಿಮ್ ಮನ್ಸಿಗೆ ಯಾವ್ದೇ ರೀತಿ ನೋವು ಬೇಡ ಅಂತ ಹೇಳ್ತಾ ಮೀನಾ ಹೋಗ್ಬೇಕಾದ್ರೆ, ಸೂರ್ಯ ಮೀನನ್ನ ತಡಿತಾನೆ. ಎಲ್ಗ್ ಹೋಗ್ತಾ ಇದ್ಯಾ? ಯಾವ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ, ಏನು ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಇಲ್ಲ ರೀ, ನನ್ಗೆ ಯಾವ ಅಧಿಕಾರನೂ ಬೇಡ, ಏನು ಬೇಡ, ನಾನ್ ರಾಜೀನಾಮೆ ಕೊಟ್ಟೆ ಕೊಡ್ತೀನಿ ಅಂತ ಮೀನಾ ಹೇಳ್ಬೇಕಾದ್ರೆ, ನಾನ್ ಬೇಡ ಅಂತ ಹೇಳ್ತಾ ಇದೀನಿ ತಾನೆ ಅಂತ ಸೂರ್ಯ ರೇಗಾಡ್ತಾನೆ. ಮತ್ತಿನ್ನೇನೋ ಮಾಡ್ಬೇಕು ಇವಳು? ನಾನ್ ಈ ಮನೇಲಿ ಇರ್ತೀನಿ, ಬಂದವರೆಲ್ಲ ನನ್ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡ್ಲಿ, ನನ್ಗೆ ಅವಮಾನ ಮಾಡ್ಲಿ, ಅದನ್ನ ನೋಡ್ಕೊಂಡು ಕೈ ಕಟ್ಕೊಂಡ್ ಸುಮ್ನೆ ಕುತ್ಕೊಂಡಿರ್ತೀನಿ, ಸಾಕೇನೋ ಅಂತ ಶಾಂತಿ ಕೇಳ್ತಾಳೆ. ಸಕ್ರೆ ನೋಡು, ಹಿಂದು ಮುಂದೆ ಗೊತ್ತಿಲ್ದೆ ಏನೋ ಮಿಸ್ಟೇಕ್ ಆಗಿ ಈ ರೀತಿ ಆಗಿರ್ಬೋದು, ಅದು ತಪ್ಪೆ, ಇದನ್ನ ಇಲ್ಲೇ ಬಿಟ್ಬಿಡಿ ಅಂತ ಸೂರ್ಯ ಹೇಳ್ತಾನೆ. ಏಯ್, ಮಾನ ಮರ್ಯಾದೆ ಎಲ್ಲ ಬಿಟ್ಟು ನನ್ನಿಂದ ಇಲ್ಲಿ ಇರೋದಕ್ಕಾಗೋದಿಲ್ಲ ಕಣೋ. ಅವಳನ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮೊದ್ಲು ನನ್ ಮನೆನ ಬಿಡಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡು. ನಾನ್ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ. ನೋಡು, ಇದಾಗ್ಲಿಲ್ಲ ಅಂದ್ರೆ ನಾನ್ ಎಲ್ಲಾದ್ರೂ ಹೊರಟೋಗ್ಬಿಡ್ತೀನಿ. ಆಮೇಲೆ ನನ್ನ ಹುಡ್ಕೊಂಡು ಯಾರು ಬರ್ಬಾರ್ದು ಅಂತ ಶಾಂತಿ ಹೇಳ್ತಾಳೆ. ಸಕ್ರೆ ನನ್ಗೆ 2 ದಿವಸ ಟೈಮ್ ಕೊಡು, ನಮ್ಮನೇನ ಹೇಗಾದ್ರೂ ಮಾಡಿ ನಾನ್ ಬಿಡಿಸ್ಕೋತೀನಿ. ಇನ್ನೂ 10 ಲಕ್ಷ ಕಟ್ರೆ ಈ ರೀತಿ ಜಪ್ತಿ ಇದ್ ಮಾಡೋದನ್ನ ಸರಿ ಮಾಡ್ತಾರೆ ಅಂತ ಲಾಯರ್ ಹೇಳ್ತಿದ್ರು. ಅಟ್ಲೀಸ್ಟ್ ಸ್ವಲ್ಪ ದಿವಸ ಟೈಮ್ ಆದ್ರೂ ತಗೋಬಹುದು ಅಂತ ಸೂರ್ಯ ಹೇಳ್ತಾನೆ.
2 ದಿವಸದಲ್ಲಿ 10 ಲಕ್ಷ ಕಟ್ಬೇಕು ಅಂದ್ರೆ ನಿನ್ನಿಂದ ಸಾಧ್ಯ ಏನೋ? ಏಕೆ ಎಲ್ಲಾದ್ರೂ ಹೋಗಿ ಕೊಳ್ಳೆ ಹೊಡ್ಕೊಂಡ್ ಬರ್ತೀಯಾ ಅಂತ ಶಾಂತಿ ಕೇಳ್ತಾಳೆ. ಸಕ್ರೆ ನನ್ಗದೆಲ್ಲ ಏನು ಗೊತ್ತಿಲ್ಲ ಸಕ್ರೆ. ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ಅಷ್ಟೇ ನನ್ಗೆ ಅಭ್ಯಾಸ ಇರೋದು. ಯಾರ್ ದುಡ್ಡು ಕದ್ದು ನನ್ಗೆ ಅಭ್ಯಾಸ ಇಲ್ಲ ಅಂತ ಸೂರ್ಯ ರೇಗಾಡ್ತಾನೆ. 2 ದಿವಸದಲ್ಲಿ ದುಡ್ಡು ಸಿಕ್ಲಿಲ್ಲ ಅಂತಂದ್ರೆ ನನ್ನ ಹತ್ರ ಇರೋ ಕಾರು ವ್ಯಾನ್ ಅನ್ನ ಬೇಕಾದ್ರೂ ಮಾರಿ ಆ ದುಡ್ಡನ್ನ ತಂದು ಕೊಡ್ತೀನಿ. ಅದನ್ನ ಬಿಟ್ಟು ಬೇರೆ ಕೆಟ್ಟ ಕೆಲ್ಸ ಎಲ್ಲ ಮಾಡಕ್ ಬರೋದಿಲ್ಲ ಅಂತ ಸೂರ್ಯ ಹೇಳ್ದಾಗ ಅದನ್ನ ಕೇಳಿ ಮೀನಾ, ಶಾಂತಿ ಮತ್ತೆ ಕುಸುಮ ಅವ್ರಿಗೆ ಶಾಕ್ ಆಗತ್ತೆ. ರೀ ಏನ್ರಿ ಮಾತಾಡ್ತಿದ್ದೀರಾ ಅಂತ ಮೀನಾ ಹೇಳ್ಬೇಕಾದ್ರೆ ನೀನ್ ಸುಮ್ನೆ ಇರುವಿನ. ನೋಡ್ ಸಕ್ರೆ ನನ್ಗೆ 2 ದಿವಸ ಟೈಮ್ ಕೊಡು, ಅಷ್ಟ್ರಲ್ಲಿ ಮನಿನ ಹೇಗಾದ್ರೂ ಬಿಡಿಸ್ತೀನಿ ಅಂತ ಸೂರ್ಯ ಮಾತ್ ಕೊಡ್ತಾನೆ. ಏನಾದ್ರೂ ಮಾಡು, ನನಗಂತೂ ಇಲ್ಲಿರೋದಕ್ ಆಗ್ತಿಲ್ಲ. ಇಡೀ ಊರವ್ರ ಹತ್ರ ಎಲ್ಲ ಹೋಗಿ ನನ್ ಕೆಟ್ಟತ್ತೆ ಕಿರುಕುಳ ಕೊಡೋಳು ಅಂತ ಹೇಳಿದಾರೆ. ಮನೆಗ್ ಬಂದವ್ರೆಲ್ರು ನನಗ್ ಕಿವಿ ಕೇಳ್ಸೋಂಗೇನೆ ನೋಡ್ದಾ ಇವ್ರ ಹಣೆ ಬರನ್ನ ಮೀನಿನ್ಗೆ ಕಷ್ಟ ಕೊಟ್ಟಿದ್ದಕ್ಕೆ ಇವತ್ ಇಂಥ ಪರಿಸ್ಥಿತಿಗ್ ಬಂದಿದ್ದಾರೆ ಅಂತ ಹೇಳೋ ರೀತಿ ಆಗೋಗಿದೆ. ಅದನ್ನೆಲ್ಲ ನಾನ್ ಕೇಳಿಸ್ಕೋಬೇಕಾ? ನೋಡೋ ನನ್ಗದೆಲ್ಲ ಗೊತ್ತಿಲ್ಲ. ನೀನ್ ಹೇಳ್ದಂಗೆ ನಿನ್ 2 ದಿವಸ ಟೈಮ್ ಕೊಡ್ತೀನಿ, ಅದ್ರ ಮೇಲೆ 2 ನಿಮಿಷನೂ ನಾನು ಈ ಮನೇಲಿ ಇರೋದಿಲ್ಲ ಅಂತ ಹೇಳ್ತಾ ಶಾಂತಿ ರೂಮ್ ಒಳಗಡೆ ಹೊರಟೋಗ್ತಾಳೆ. ಆಗ ಸೂರ್ಯ ಕೋಪ ಮಾಡ್ಕೊಂಡು ಆಚೆ ಹೋದಾಗ ಅಮ್ಮ ಏನಮ್ಮ ಇದೆಲ್ಲ ಅಂತ ಮೀನಾ ಕೇಳ್ತಾಳೆ. ನಾನ್ ಬೇಕು ಅಂತ ಏನು ಹೇಳಿಲ್ಲ ಕಣೆ, ಬಂದವ್ರು ಯಾಕ ಆ ರೀತಿ ಮಾತಾಡಿದ್ರು ಅಂತಾನೂ ನನಗ್ ಗೊತ್ತಿಲ್ಲ. ಎಲ್ಲ ನನ್ ತಪ್ಪೆ ಕಣೆ, ನಾನ್ ಸುಮ್ನೆ ಇರ್ಬೇಕಾಗಿತ್ತು ಅಂತ ಕುಸುಮ ಅವರು ಕಣ್ಣೀರ್ ಹಾಕ್ತಿರ್ತಾರೆ. ಆಗ ಮೀನಾ ಸೂರ್ಯನ ಸಮಾಧಾನ ಮಾಡೋದಿಕ್ಕೆ ಅಂತ ಅವನ ಹತ್ರಕ್ ಹೋಗ್ತಾಳೆ. ರೀ ಯಾಕ್ರಿ ಇಷ್ಟೊಂದ್ ಕೋಪ ಮಾಡ್ಕೊಂಡಿದೀರಾ ಅಂತ ಮೀನಾ ಕೇಳ್ಬೇಕಾದ್ರೆ ಮತ್ತೆ ಇನ್ನೇನ್ ಮಾಡ್ಬೇಕು ಮೀನಾ, ಇರೋ ಸಮಸ್ಯೆ ಸಾಲ್ದು ಅಂತ ನಾನಿದ್ರೆ ಅದ್ರ ಜೊತೆಗೆ ಈಗ ಅತ್ತೆ ಬೇರೆ ಇಂತ ಒಂದು ಸಮಸ್ಯೆನ ಸೃಷ್ಟಿ ಮಾಡಿದ್ದಾರೆ ಅಂತ ಸೂರ್ಯ ರೇಗಾಡ್ತಾನೆ. ಯಾಕ್ರಿ ನಮ್ಮಮ್ಮ ಅಂತದೇನ್ ಮಾಡಿದ್ರು ಅಂತ ಮೀನಾ ಕೇಳ್ಬೇಕಾದ್ರೆ ಅಲ್ಲ ಮೀನಾ, ಅತ್ತಿಗ್ ಯಾಕ್ ಬೇಕು ಇಂತ ಕೆಲ್ಸ ಎಲ್ಲ, ಸಕ್ಕರೆ ಬಗ್ಗೆ ಆಚೆ ಅವ್ರ ಹತ್ರ ಹೋಗಿ ಯಾಕಿಂತದೆಲ್ಲ ಮಾತಾಡ್ಬೇಕು ಅಂತ ಸೂರ್ಯ ಕೇಳ್ತಾನೆ. ನಮ್ಮಮ್ಮ ಆ ತರದ್ದೆಲ್ಲ ಕೆಲ್ಸ ಮಾಡೋರಲ್ಲ, ಅದ್ ನಿಮ್ಗೂ ಗೊತ್ತಿದೆ. ಅತ್ತೆ ಏನೋ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಷ್ಟೇ ಅಂತ ಮೀನಾ ಹೇಳ್ತಾಳೆ. ಮೀನಾ ಅತ್ತೆ ಫ್ರೆಂಡ್ಸ್ ಎಲ್ಲ ಬಂದು ಸಕ್ಕರೆ ಬಗ್ಗೆ ತಪ್ಪಾಗಿ ಮಾತಾಡಿದ್ದಾರೆ. ಅತ್ತೆ ಅವ್ರ ಹತ್ರ ಹೋಗಿ ಹೇಳ್ದೆ ಅದ್ ಹೆಂಗ್ ಮೀನಾ ಬಂದು ಅವ್ರ ಮಾತಾಡಕ್ಕಾಗತ್ತೆ ಅಂತ ಸೂರ್ಯ ಕೋಪದಲ್ಲಿ ಕೇಳ್ತಾನೆ. ನೋಡಿ ನಮ್ಮಮ್ಮನ್ ಬಗ್ಗೆ ನೀವು ಈ ರೀತಿ ಎಲ್ಲ ತಪ್ಪಾಗಿ ಮಾತಾಡ್ಬೇಡಿ. ಅತ್ತೆಗಿವಾಗ ಅವ್ರ ಮನೆಗೆ ವಾಪಸ್ ಹೋಗ್ಬೇಕು ಅಷ್ಟೇನೆ. ನಾನ್ ಈಗಿಂದೀಗ್ಲೇ ಹೋಗಿ ನನ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ಆಗ ಎಲ್ಲ ಸಮಸ್ಯೆನೂ ಸರಿ ಹೋಗುತ್ತೆ ಅಂತ ಮೀನಾ ಹೇಳ್ತಾಳೆ. ಯಾಕೆ ಎಲ್ರು ಸೇರ್ಕೊಂಡು ನನ್ಗೆ ಈ ರೀತಿ ಟಾರ್ಚರ್ ಕೊಡ್ತಾ ಇದ್ದೀರಾ? ನೀನ್ ಅಧ್ಯಕ್ಷ ಸ್ಥಾನಿಗೆ ರಾಜೀನಾಮೆ ಕೊಡ್ಬೇಡ ಅಂತ ನಾ ಹೇಳಿದ್ರು ಮತ್ತೆ ಅದನ್ನೇ ಮಾಡ್ತೀನಿ ಅಂತ ಹೋಗ್ತಿದ್ಯಲ್ಲ, ಬುದ್ಧಿ ಇಲ್ವಾ ನಿನ್ಗೆ ಅಂತ ಸೂರ್ಯ ಬೈತಾನೆ. ನೀವ್ ಯಾಕ್ರಿ ಇವಾಗ ಸುಮ್ನೆ ಕಿರ್ಚಾಡ್ತಾ ಇದ್ದೀರಾ ಅಂತ ಮೀನಾ ಕೇಳ್ಬೇಕಾದ್ರೆ ನಾನೇನು ಸುಮ್ನೆ ಕಿರ್ಚಾಡ್ತಾ ಇಲ್ಲ. ಅತ್ತೇನೆ ಸುಮ್ನೆ ಬೇಡದೇ ಇರೋದನ್ನೆಲ್ಲ ಹೋಗಿ ಇಡೀ ಊರವ್ರ ಹತ್ರ ಎಲ್ಲ ಹೇಳ್ಕೊಂಡ್ ಬಂದಿದ್ದಾರೆ ಸಕ್ಕರೆ ಬಗ್ಗೆ. ಅದನ್ನ ಕೇಳಿ ಇವಾಗ ಸಕ್ಕರೆ ತೈ ತಕ ಅಂತ ಕುಣಿತಾ ಇದಾರೆ. ಈಗ 2 ದಿವಸದಲ್ಲಿ ನಾನು 10 ಲಕ್ಷ ಹೇಗ್ ಹೊಂದಿಸ್ಲಿ ಅಂತ ಸೂರ್ಯ ತುಂಬಾನೇ ಟೆನ್ಷನ್ ಮಾಡ್ಕೊತಿರ್ತಾನೆ. ಏನ್ರಿ ನೀವ್ ಇಂಥ ಮಾತನ್ನೆಲ್ಲ ಆಡ್ತಾ ಇದ್ದೀರಾ? ಅತ್ತೆ ನನಗೆ ಎಷ್ಟೆಲ್ಲಾ ಕಷ್ಟ ಕೊಟ್ಟಿದ್ದಾರೆ ಅದ್ ನಿಮ್ಗೂ ಗೊತ್ತಿದೆ. ಹಾಗಂತ ಅವ್ರನ್ನ ಮನೆ ಕರ್ಕೊಂಡ್ ಬಂದ್ಮೇಲೆ ನಾವ್ ಆ ರೀತಿ ನೋಡ್ಕೋತಾ ಇದೀವಾ? ನಿಮ್ಗೆ ಅದ್ರ ಬಗ್ಗೆ ಅಷ್ಟಾದ್ರೂ ಗೊತ್ತಾಗೋದಿಲ್ವಾ ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡು ನೀನು ಮನೆಗ್ ಬಂದ್ಮೇಲೆ ಚೆನ್ನಾಗಿ ನೋಡ್ಕೋತಾ ಇದೀಯ, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅತ್ತೆ ಈ ರೀತಿ ಮಾಡಿದ್ದು ನನ್ಗೆ ಯಾಕೋ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಮನೆ ಬಿಡಿಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದೀವಿ ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಇಂಥ ಟೈಮಲ್ಲಿ ಇದೆಲ್ಲ ಬೇಕಿತ್ತಾ? ಇದರಿಂದ ಅಪ್ಪ ಇನ್ ಮನ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಈಗ ನಾನು ಮನೆ ಸಮಸ್ಯೆನ ನೋಡ್ಲಾ ಅಥವಾ ಇಲ್ಲಿ ಇತ್ಕೊಂಡು ಪಂಚಾಯಿತಿ ಮಾಡ್ಲಾ ಅಂತ ಸೂರ್ಯ ಕೋಪದಲ್ಲಿ ಕೇಳ್ತಾನೆ. ಹೋಗ್ಲಿ ಬಿಡ್ರಿ, ಇನ್ಮೇಲೆ ನಮ್ಮಮ್ಮ ಆ ರೀತಿ ಮಾತಾಡದೇ ಇರೋ ರೀತಿ ನಾನ್ ನೋಡ್ಕೋತೀನಿ ಸಾಕಾ ಅಂತ ಮೀನಾ ಕೇಳ್ತಾಳೆ. ನೋಡು ಮೀನಾ, ಮನೆ ವಿಷಯ ಅದೆಲ್ಲ ಇರ್ಬೇಕು. ನೋಡ್ ಮೀನಾ, ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ, ಹಂಗೆ ಮನೆ ಗುಟ್ಟು ಮನೇಲೇ ಇರ್ಬೇಕು. ಅದನ್ನೆಲ್ಲ ಹೇಳ್ಕೊಂಡಿದ್ರೆ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತಮ್ಮ. ನಾನು ಒಪ್ಕೋತೀನಿ, ತಪ್ಪೆಲ್ಲ ನಮ್ ಸಕ್ಕರೆದೆ, ಇಲ್ಲ ಅಂತ ಹೇಳಲ್ಲ. ನೋಡು ಈಗ್ಲೂ ನಾನು ನಿನ್ಗೆ ಸಪೋರ್ಟ್ ಮಾಡ್ಕೊಂಡೆ ಮಾತಾಡ್ತಾ ಇರೋದು, ಅದ್ರ ಬಗ್ಗೆ ನಿನ್ಗೆ ಗಮನ ಇರ್ಲಿ ಅಂತ ಸೂರ್ಯ ಹೇಳ್ತಾನೆ. ನೋಡ್ರಿ, ನಿಮ್ಮಮ್ಮ ನನ್ನನ್ನ ಯಾವ ರೀತಿ ನಡ್ಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಇವಾಗ ಸಮಸ್ಯೆ ಬಂದಿರೋದೇ ಹೊರತು ನಿಮ್ ಬಗ್ಗೆ ಅಲ್ಲ. ನಿಮ್ ಮೇಲೆ ನಾನು ಯಾವತ್ತಾದ್ರೂ ತಪ್ಪಾಗಿ ಹೇಳಿದೀನ? ಅತ್ತೆ ಯಾವತ್ತೂ ನನ್ನನ್ನ ಸೊಸೆ ರೀತಿ ನೋಡ್ಕೊಂಡೇ ಇಲ್ಲ. ಆ ಭಯ ಟೆನ್ಷನ್ ನಮ್ಮಮ್ಮಗೂ ಇರುತ್ತಲ್ವಾ ಅಂತ ಮೀನಾ ಹೇಳ್ಬೇಕಾದ್ರೆ, ನಿನ್ನ ನಾನು ಚೆನ್ನಾಗಿ ನೋಡ್ಕೋತಾ ಇದೀನಿ ತಾನೆ, ಅದನ್ ಮಾತ್ರ ಅತ್ತೆ ನೋಡ್ಬೇಕಾಗಿತ್ತು. ಅದನ್ ಬಿಟ್ಟು ಸಕ್ಕರೆ ಬಗ್ಗೆ ಈ ರೀತಿ ಊರೆಲ್ಲ ಯಾಕೆ ಹೇಳ್ಕೊಂಡ್ ಬರ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಸರಿ ರೀ, ಹಾಗಿದ್ರೆ ನಿಮ್ಮಮ್ಮ ಮಾಡಿರೋದೆಲ್ಲ ಸರಿ ಇದ್ಯಾ? ನಮ್ಮಮ್ಮಂಗೆ ಅವಮಾನ ಮಾಡಿದ್ದಾರೆ, ನನಗೂ ಡೈಲಿ ಏನಾದ್ರು ಒಂದು ಹೇಳ್ತಾನೆ ಇರ್ತಾರೆ, ಇದೆಲ್ಲ ಕರೆಕ್ಟಾ? ಅದನ್ನ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಕರೆಕ್ಟ್ ಅಂತ ನಾನ್ ಯಾವಾಗ ಹೇಳ್ದೆ ಮೀನಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಮತ್ತಿನ್ನೇನ್ರಿ ನೀವ್ ಇವಾಗ ಮಾತಾಡ್ತಾ ಇರೋದ್ ನೋಡಿದ್ರೆ ಅದೇ ರೀತಿನೇ ಅನ್ಸೋದು ಅಂತ ಮೀನಾ ಹೇಳ್ಬೇಕಾದ್ರೆ, ಅದೇ ರೀತಿನೇ ಅನ್ಕೋ, ಹೋಗ್ತಾ ಇರು ಸುಮ್ನೆ ಇಲ್ಲಿಂದ ಅಂತ ಸೂರ್ಯ ರೇಗಾಡ್ತಾನೆ. ಯಾರು ನನ್ನ ಇಲ್ಲಿ ಅರ್ಥನೇ ಮಾಡ್ಕೋತಾ ಇಲ್ಲ. ಸಕ್ಕರೆ ಏನು ನಿನ್ನ ರಾಣಿ ತರ ನೋಡ್ಕೋತಾ ಇದಾರೆ ಅಂತ ನಾನ್ ಹೇಳಿಲ್ಲ, ಆದ್ರೆ ಅದಕ್ಕೆ ಅಂತ ನಿಮ್ಮಮ್ಮ ನಮ್ಮಮ್ಮನ ಬಗ್ಗೆ ಆಚೆ ಎಲ್ಲ ಈ ರೀತಿ ಹೇಳ್ಕೊಂಡು ಓಡಾಡ್ಬೋದಾ? ಇದನ್ನ ನಿನ್ನಿಂದ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಅಲ್ವಾ? ನಿನ್ ಹತ್ರ ಎಲ್ಲ ಮಾತಾಡೋದೇ ವೇಸ್ಟ್, ಹೋಗು ಸುಮ್ನೆ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ಮೀನಾ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಸೂರ್ಯ ಮತ್ತೆ ರವಿ ಇಬ್ರು ಮನೋಜನ್ ಶೋರೂಮ್ಗೆ ಬರ್ತಾರೆ. ಲೇ ರವಿಗಾನ್, ನಾನ್ ಏನೇ ಮಾತಾಡಿದ್ರು ಅವನು ಕಿವಿಗೆ ಹಾಕೊಳ್ಳೋದಿಲ್ಲ ಕಣ, ಇವ್ನ ಮಾತಿನ ಕೇಳ್ತೇನ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೋಡ ಸೂರ್ಯ, ನಡೀತಾ ಇರೋದೆಲ್ಲ ನನ್ನಿಂದನೇ ಅಂತ ಅವ್ನ್ ಏನಾದ್ರೂ ಸ್ವಲ್ಪನಾದ್ರೂ ಪಾಪ ಪ್ರಜ್ಞೆ ಇದ್ರೆ
ಅವನು ಮನೇನ ಬಿಡಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೇ ಮಾಡ್ತಾನೆ ಬಾರೋ, ಒಂದ್ಸಲಿ ಅವನ ಹತ್ರ ಮಾತಾಡೋಣ ಅಂತ ಹೇಳ್ತಾ ರವಿ ಸೂರ್ಯನ ಕರ್ಕೊಂಡು ಶೋರೂಮ್ ಒಳಗಡೆ ಹೋಗ್ತಾನೆ. ಈ ಕಡೆ ಮನೋಜ ದುಡ್ಡು ಎಣಿಸ್ಬೇಕಾದ್ರೆ ಸೂರ್ಯ ಮತ್ತೆ ರವಿನ ನೋಡಿ ಆ ದುಡ್ಡಿನ ಮುಚ್ಚಿಟ್ಕೊಳ್ತಾನೆ. ಏನ್ರಾ ಇಬ್ರು ಜೊತೆಗ್ ಸೇರಿ ಬಂದಿದ್ದೀರಾ, ಏನ್ ಸಮಾಚಾರ ಅಂತ ಮನೋಜ ಕೇಳ್ಬೇಕಾದ್ರೆ ನಿನ್ ಹತ್ರ ಪ್ರೈವೇಟ್ ಆಗಿ ಮಾತಾಡ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಆಗ ಅಲ್ಲಿರೋ ಸೀನಾ ಬ್ರೋ ಮತ್ತೆ ಛಾಯಾ ಇಬ್ರು ಪರ್ಸನಲ್ ಆಗಿ ಮಾತಾಡ್ಬೇಕಂತೆ ನಾವ್ ಹೋಗ್ತೀವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ನನ್ನ ಹತ್ರ ಪರ್ಸನಲ್ ಆಗಿ ಮಾತಾಡೋದು ಏನಾಯ್ತು ಅಪ್ಪಿ ಅಂತ ಮನೋಜ ಕೇಳ್ಬೇಕಾದ್ರೆ, ಹೌದು ಕಣ, ನಿನ್ ಹತ್ರ ಮಾತಾಡ್ಬೇಕು ಅಂತಾನೆ ನಾನ್ ಸೂರ್ಯನ ಕರ್ಕೊಂಡ್ ಬಂದೆ. ನಾವ್ 3 ಜನ ಸೇರಿ ಒಂದು ನಿರ್ಧಾರಕ್ ಬರ್ಬೇಕು ಅಂತ ರವಿ ಹೇಳ್ತಾನೆ. ಏನೋ ನಿರ್ಧಾರನ, ಏನದು ಅಂತ ಮನೋಜ ಕೇಳ್ಬೇಕಾದ್ರೆ ರವಿ ಮನೋಜನ್ನ ಹತ್ರ ಕರೆದು, ನೋಡೋ, ನಾ ಮನೆಗೆ ಹಾಕಿರೋ ಸೀಲ್ ನ ಕ್ಲಿಯರ್ ಮಾಡ್ಬೇಕು ಅಂದ್ರೆ 10 ಲಕ್ಷ ರೂಪಾಯಿ ಅರೇಂಜ್ ಮಾಡ್ಬೇಕು ಕಣೋ. ಆಗ್ಲಾದ್ರೂ ಕೋರ್ಟ್ಗೆ ನಮ್ಮ ಮೇಲೆ ನಂಬಿಕೆ ಬಂದು ಬ್ಯಾಲೆನ್ಸ್ ಅಮೌಂಟ್ ಕಟ್ಟೋದಕ್ಕೆ ನಮ್ಗೆ ಸ್ವಲ್ಪ ಟೈಮ್ ಕೊಡ್ತಾರೆ ಕಣ ಅಂತ ರವಿ ಹೇಳ್ತಾನೆ. ಏ, ಇದೆಲ್ಲ ಆಲ್ರೆಡಿ ಗೊತ್ತಿರೋದಲ್ವಾ ಅಪ್ಪಿ, ಇದನ್ ಹೇಳೋದಿಕ್ಕೆ ಬೆಳಿಗ್ಗೆ ಬೆಳಿಗ್ಗೆನೆ ಇಲ್ಲಿಗೆ ಬರ್ಬೇಕಾಗಿತ್ತಾ? ಏ, ಸುಮ್ನೆರಪ್ಪ ನೀನು ಅಂತ ಮನೋಜ ಹೇಳ್ತಾನೆ. ಲೋ, ಆ ದುಡ್ಡನ್ನ ಹೊಂದ್ಸೋದಕ್ಕೆ ಸೂರ್ಯ ತುಂಬಾ ಕಷ್ಟ ಪಡ್ತಾ ಇದ್ದಾನ್ ಕಣೋ. ಪಾಪ ಅವನೊಬ್ನೇ ಹೇಗೋ ಇಷ್ಟೆಲ್ಲ ಕಷ್ಟ ಪಡ್ಬೇಕು. ಅದಕ್ಕೆ ನಾವ್ 3 ಜನನು ಸೇರಿ ಹೇಗಾದ್ರೂ ಮಾಡಿ ನಮ್ಮ ಮನೇನ ಬಿಡಿಸ್ಕೋಬೇಕು ಕಣ. ನೀನ್ ಇಷ್ಟ್ ಕೊಡು, ನಾನ್ ಇಷ್ಟ್ ಕೊಡ್ತೀನಿ ಅಂತ ಹೇಳೋದಕ್ಕೆ ನಾನ್ ಇಲ್ಲಿಗೆ ಬಂದಿಲ್ಲ ಕಣ. ನಿನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ದುಡ್ಡು ಕೊಡು ಅಂತ ರವಿ ಕೇಳ್ತಾನೆ. ನಾನಿವಾಗ ಯಾವ ದುಡ್ಡು ಕೊಡಕ್ ಆಗೋದಿಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯ ಮತ್ತೆ ರವಿಗೆ ಶಾಕ್ ಆಗತ್ತೆ. ಏನೋ ಆಗೋದಿಲ್ಲ ಅಂತ ಹೇಳ್ತಾ ಇದ್ಯಾ? ಮನೆ ಏನಾದ್ರೂ ಆ ರೀತಿ ಜಪ್ತಿ ಆಯ್ತು ಅಂದ್ರೆ ಕೊನೆಗೆ ಹರಾಜಿಗಾಗತ್ತೆ ಕಣೋ, ಅದ್ ನಿನಗ್ ಗೊತ್ತಿಲ್ವೇನೋ? ಆದ್ರೂ ಪರವಾಗಿಲ್ವಾ ಅಂತ ರವಿ ಕೇಳ್ತಾನೆ. ಅಯ್ಯ ಹೋಗೋ ಅಪ್ಪಿ, ಮನೆ ಜಪ್ತಿ ಆದ್ರೆಷ್ಟು ಅಥವಾ ಹರಾಜಾದ್ರೆಷ್ಟು ಅದಕ್ಕೂ ನನ್ಗೂ ಏನ್ ಸಂಬಂಧ? ಆಲ್ರೆಡಿ ಆ ಮನೇಲಿ ನನ್ಗೆ ಯಾವ್ದೇ ರೀತಿ ಭಾಗ ಇಲ್ಲ ಅಂತ ಅಪ್ಪ ಹೇಳ್ಬಿಟ್ಟಿದಾರಲ್ಲ. ಹಾಗಿದ್ಮೇಲೆ ಆ ಮನೆ ಪರಿಸ್ಥಿತಿ ಏನಾದ್ರೆ ನನಗೇನು ಅಂತ ಮನೋಜ ಹೇಳ್ತಾನೆ. ಇದನ್ನ ಕೇಳಿ ಸೂರ್ಯನ್ಗೆ ಕೋಪ ಬರುತ್ತೆ. ಹಾಗೆ ಅವ್ನ್ ಕತ್ತಿನ ಪಟ್ಟಿ ಕೈ ಹಾಕಿ, ಏನೋ ಬೊಗಳ್ದೆ, ಮನೆ ಏನಾದ್ರೂ ಪರವಾಗಿಲ್ವಾ ಅಂತ ಸೂರ್ಯ ಕೋಪದಲ್ಲಿ ಮನೋಜನ್ಗೆ ಹೊಡಿಯಕ್ ಹೋಗ್ತಾನೆ. ಆಗ ರವಿ ಸೂರ್ಯನ ಸಮಾಧಾನ ಮಾಡಿ ಪಕ್ಕ ಕೇಳ್ಕೊಂತಾನೆ. ನೋಡೋ ರವಿಗಾನ್, ಎಷ್ಟು ದುರಾಂಕಾರ ಇವನ್ಗೆ. ಈಗಾಗ್ಲೇ ಇವನು ಬರ್ಬೇಕಾಗಿರೋ ಭಾಗಕ್ಕಿಂತ ಹೆಚ್ಚಾಗಿನೇ ಸಾಲ ಮಾಡಿದಾನೆ. ಈ ಮನೆ ಹಾಳ್ನಿಂದಾನೆ ಇವತ್ತು ನಾವ್ ಇಂಥ ಪರಿಸ್ಥಿತಿಗೆ ಬಂದಿರೋದು. ಅಪ್ಪ ಇಂತರನೇ ಸೈನ್ ಮಾಡಿ ಫ್ರಾಡ್ ಕೆಲ್ಸ ಮಾಡಿದಿಕ್ಕೆ ಅಲ್ವಾ ಇವತ್ತಿಂತ ಕೆಲ್ಸಕ್ಕೆ ನಾವ್ ತಲೆ ಕೊಡ್ತಾ ಇರೋದು. ಸ್ವಲ್ಪ ಬಿಟ್ಟಿದಿದ್ರು ನಮ್ಗೆ ಯಾರಿಗೂ ಗೊತ್ತಿಲ್ದಿದ್ದಂಗೆ ಈ ಮನೆನ ಮಾರ್ಬಿಟ್ಟೆ ಹೊರಟೋಗ್ಬಿಡ್ತಾ ಇದ್ದ. ಮಾಡೋದೆಲ್ಲ ಮಾಡ್ಬಿಟ್ಟು ಅವತ್ತೇನೋ ಅಪ್ಪ ಕೋಪದಲ್ಲಿ ಹೇಳಿದ ಮಾತನ್ನೇ ಮನ್ಸಲ್ಲಿ ಇಟ್ಕೊಂಡು ಮನೆ ಏನಾದ್ರೆ ನನಗೇನು ಅಂತ ಹೇಳ್ತಿದ್ಯಾ? ನಿನ್ನಂತ ಒಬ್ಬ ಮಗನಿಂದ ಅಪ್ಪನ್ಗೆ ಎಷ್ಟು ಅವಮಾನ, ಎಷ್ಟು ನೋವು ಅಂತ ನಿನಗ್ ಗೊತ್ತೇನೋ ಅಂತ ಸೂರ್ಯ ಮನೋಜಂಗೆ ಹೊಡಿಯಕ್ ಹೋಗ್ತಾನೆ. ಆಗ ರವಿ ಅವನನ್ನ ತಡೆದು, ಸುಮ್ನೆ ಇರ, ನಾನ್ ಮಾತಾಡ್ತೀನಿ ಅಂತ ಹೇಳ್ತಾನೆ. ಅಲ್ಲ ಕಣೋ ಮನೋಜ, ನಾವ್ 3 ಜನ ಜೊತೆ ಸೇರಿ ಕೈ ಹಾಕಿದ್ರೆ ಈ ಸಾಲನ ಬೇಗ ತೀರ್ಸ್ಬೋದಲ್ವೇನೋ ಅಂತ ರವಿ ಹೇಳ್ಬೇಕಾದ್ರೆ, ನನ್ಗೆ ಅಪ್ಪನ್ ಮೇಲೆ ನಂಬಿಕೆ ಇಲ್ಲ ಅಂತ ಮನೋಜ ಹೇಳ್ತಾನೆ. ಏನು, ಅಪ್ಪನ್ ಮೇಲೆ ನಂಬಿಕೆ ಇಲ್ವಾ ಅಂತ ಸೂರ್ಯ ಕೇಳ್ತಾನೆ. ಜೀವನದಲ್ಲಿ ಯಾರನ್ನು ನಂಬಾರ್ದು, ಅದನ್ನ ನಾನ್ ಚೆನ್ನಾಗ್ ಕಲ್ತ್ಕೊಂಡ್ಬಿಟ್ಟಿದೀನಿ ಅಂತ ಮನೋಜ ಹೇಳ್ಬೇಕಾದ್ರೆ, ನಿನ್ನಂತ ಕಚ್ಚಡ ಬುದ್ಧಿ ಇನ್ನೇನ ಯೋಚನೆ ಮಾಡಕ್ ಸಾಧ್ಯ? ನಿನ್ ತರಾನೇ ಬೇರೆಯವರು ಇರ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ಯಲ್ಲೋ ಅಂತ ಸೂರ್ಯ ಚೆನ್ನಾಗಿ ಉಗಿತಾನೆ. ನೋಡ ಮನೋಜ, ಸುಮ್ನೆ ಯಾಕೋ ಇವಾಗ ಇದೆಲ್ಲ ಮಾತು. ನೋಡು, ನಮ್ 3 ಜನದ ಮಧ್ಯೆ ಯಾವ್ದೇ ರೀತಿ ಸಮಸ್ಯೆ ಇಲ್ಲ. ಮನೆ ಇವಾಗ ಸೀಸ್ ಆಗಿದೆ. ಈಗ ಅರ್ಜೆಂಟ್ ಆಗಿ 10 ಲಕ್ಷ ರೂಪಾಯಿ ದುಡ್ಡು ಕಟ್ಬೇಕು. ಅದಕ್ಕೆ ನೀನ್ ಇನ್ನ ಏನ್ ಸಹಾಯ ಮಾಡಕ್ಕಾಗತ್ತೆ ಅದನ್ನ ಹೇಳು. ಎಷ್ಟ್ ದುಡ್ಡು ಕೊಡ್ತೀಯಾ ಅಂತ ರವಿ ಕೇಳ್ತಾನೆ. ಹೇಳಿದ್ನಲ್ಲ, ನಾನೇನು ಕೊಡಕ್ ಆಗೋದಿಲ್ಲ ಅಂತ. ಆ ಮನೆಗೂ ನನ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ಹಾಗಿದ್ಮೇಲೆ ನಾನ್ ಯಾಕೆ ದುಡ್ಡು ಕೊಡ್ಬೇಕು ಅಂತ ಮನೋಜ ಕೇಳ್ತಾನೆ. ಏನೋ ಇಂತ ಮಾತು ಹೇಳ್ತಿದ್ಯಾ ಮನೋಜ? ಅಪ್ಪನ್ ಬಗ್ಗೆ ನೀನ್ ಏನೋ ಇಷ್ಟೊಂದ್ ತಪ್ಪಾಗಿ ಮಾತಾಡ್ತಾ ಇದ್ಯಾ? ಅವ್ರು ನಿನ್ನ ಹಂಗೆ ಬಿಟ್ಬಿಡೋದಿಲ್ಲ ಕಣೋ. ಏನೋ ಅವತ್ ಕೋಪದಲ್ಲಿ ಆ ರೀತಿ ಹೇಳ್ತಾರೆ ಅಂತ ರವಿ ಹೇಳ್ತಾನೆ. ಸರಿ, ಒಂದ್ ಕೆಲ್ಸ ಮಾಡು ಅಪ್ಪಿ, ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ದುಡ್ಡನ್ನ ಕೊಡ್ತೀನಿ. ಅದೇ ರೀತಿ ನೀನು ಅಪ್ಪನ ಹತ್ರ ಮನೇಲಿ ಮನೋಜನ್ಗೂ ಭಾಗ ಇದೆ ಅಂತ ಸೈನ್ ಮಾಡ್ಸಿ ಕೊಟ್ಬಿಡು ಅಂತ ಮನೋಜ ಹೇಳ್ದಾಗ ಸೂರ್ಯ ಮನೋಜನ್ಗೆ ಹೊಡಿತಾನೆ. ನೋಡೋ, ಇವನ್ ಬುದ್ಧಿನೇ ಎಷ್ಟೇ ಕಣೋ, ನಾನ್ ನಿನಗೋಸ್ಕರ ಅಂತ ಬಂದೆ. ನೋಡ, ಇವನ್ ಕಂತ್ರಿ ಬುದ್ಧಿ ಇಷ್ಟೇನೆ ಕಣೋ. ಇಂಥವನ ಹತ್ರ ನಾವ್ ಕೇಳೋದಕ್ಕಿಂತ ಸುಮ್ನೆ ಇರೋದ್ ವಾಸಿ ಅಂತ ಹೇಳ್ಕೊಂಡು ಸೂರ್ಯ ಹೋಗ್ಬೇಕಾದ್ರೆ ರವಿ ಅವನನ್ನ ತಡೆದು, 1 ನಿಮಿಷ ಇರೋ ಸೂರ್ಯ ಅಂತ ಹೇಳ್ತಾ, ಲೋ ಮನೋಜ, ಇವಾಗ ನಮ್ ಫ್ಯಾಮಿಲಿ ಎಂತ ಕಷ್ಟ ಪರಿಸ್ಥಿತಿನಲ್ಲಿದೆ ಕಣೋ. ಸೂರ್ಯ ಒಬ್ನೇ ಹೇಗೋ ಈ ಬಾರನೆಲ್ಲ ತಡ್ಕೊಂಡಿರ್ತಾನೆ. ನೀನ್ ಅನ್ಕೊಂಡಂಗೆ ಅಪ್ಪ ನಿನ್ಗೆ ಆಸ್ತಿಲಿ ಭಾಗ ಕೊಡ್ಲಿಲ್ಲ ಅಂತಂದ್ರೆ ನಮ್ಮಿಬ್ರಿಗೆ ಬರೋ ಆಸ್ತಿಲಿ ಈಕ್ವಲ್ ಆಗಿ ನಿನ್ಗೂನು ಆಸ್ತಿ ಬರ್ಕೊಡ್ತೀವಿ ಕಣೋ, ಸರಿನಾ ಅಂತ ಮನೋಜಂಗೆ ರವಿ ಕೇಳ್ತಾನೆ. ಸರಿ ಆಯ್ತು ಅಪ್ಪಿ, ಇವಾಗ ಒಂದ್ ಕೆಲ್ಸ ಮಾಡು, ಇವಾಗ ನೀನ್ ಹೇಳ್ದಲ್ಲ ಅದೇ ರೀತಿ ಮಾಡ್ತೀನಿ ಅಂತ ನನ್ಗೆ ಒಂದ್ ಪೇಪರ್ ಅಲ್ಲಿ ಸೈನ್ ಮಾಡಿ ಬರ್ದ್ ಕೊಡ್ತೀಯಾ ಅಂತ ಮನೋಜ ಕೇಳ್ತಾನೆ. ನೋಡ್ದಾ, ಇದಕ್ಕೆ ಹೇಳಿದ್ದು, ಈ ಪೆಂಗಿನ ಬುದ್ಧಿ ಯಾವತ್ತೂ ಹಿಂಗೇನೆ ನೋಡ. ಇದಕ್ಕೂ ಮೇಲೆ ನಾನು ಇಲ್ಲೇ ಇದ್ದೆ ಅಂದ್ರೆ ಇದನ್ನ ಸಾಯಿಸ್ಬಿಡ್ತೀನಿ. ನಡಿ ರವಿಗಾನ್ ಇಲ್ಲಿಂದ ಅಂತ ಹೇಳ್ತಾ ಸೂರ್ಯ ರವಿನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಆಗ ಸೀನಾ ಬ್ರೋ ಬಂದು, ಏನ್ ಬ್ರೋ, ನಿಮ್ ಮನೆ ಇಂಥ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ತಮ್ಮಂದ್ರಿಗೆ ಈ ರೀತಿ ಎಲ್ಲ ಮಾತಾಡ್ಬಿಟ್ರಲ್ಲ ಅಂತ ಕೇಳ್ಬೇಕಾದ್ರೆ, ಅಯ್ಯೋ ಸುಮ್ನೆ ಬ್ರೋ, ಇವತ್ತು ಇಲ್ಲಿ ಇವ್ರು ನಾಟಕ ಮಾಡ್ಕೊಂಡ್ ಬಂದಿದ್ದಾರೆ. ಹೆಂಗೋ ನಾನು ಚೆನ್ನಾಗ್ ಓದಿದೀನಿ, ಅದಕ್ಕೆ ಇವ್ರಿಗೆ ನನ್ನನ್ನ ಯಾಮಾರ್ಸೋದಕ್ಕೆ ಆಗ್ತಿರ್ಲಿಲ್ಲ. ನಾನ್ ಯಾರನ್ನೂ ನಂಬೋದಿಲ್ಲಪ್ಪ ಅಂತ ಮನೋಜ ಹೇಳ್ತಿರ್ತಾನೆ. 2 ವರ್ಷದಿಂದ ಇವನ್ ಹೆಂಡ್ತಿ ಇವನನ್ನ ಯಾಮಾರ್ಸಿದಾಳೆ.
ಇದ್ರಲ್ಲಿ ಬೇರೆ ಯಾಮಾರೋದಿಲ್ಲ ಅಂತ ದೊಡ್ಡದಾಗ್ ಪೋಸ್ ಕೊಡ್ತಾನೆ ಅಂತ ಸೀನಾ ಬ್ರೋ ಮನ್ಸಲ್ಲೇ ಅನ್ಕೊಂಡು ಇವನನ್ನೇ ಗುರಾಯಿಸ್ತಿರ್ತಾನೆ. ಈ ಕಡೆ ಮೀನಾ ಮಂಜನ್ನ ಮೀಟ್ ಮಾಡೋದಕ್ಕೆ ಅಂತ ಅವಳ ಆಫೀಸ್ಗೆ ಹೋಗ್ತಾಳೆ. ತನ್ನ ಪರಿಸ್ಥಿತಿನೆಲ್ಲ ಹೇಳ್ಕೊಂಡು ಈಗ 10 ಲಕ್ಷ ಬೇಕು ಅಂತ ಕೇಳ್ಬೇಕಾದ್ರೆ, ಅಕ್ಕ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಇವಾಗ ನೀನ್ ಬಂದು ಇಲ್ಲಿ ಕೇಳೋದು ನನ್ಗೆ ಯಾಕೋ ಸರಿ ಅಂತ ಅನ್ನಿಸ್ತಾ ಇಲ್ಲ, ಅಷ್ಟು ದುಡ್ಡು ಕೊಡೋಕ್ಕಾಗುತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ ಅಂತ ಮಂಜ ಹೇಳ್ಬೇಕಾದ್ರೆ, ನೋಡೋ ನೀವ್ ಓನರು ನನ್ಗೆ ಮುಂಚೆನೆ ಗೊತ್ತಿರೋರು, ಅವ್ರ ಹತ್ರ ಹೋಗಿ ನಾನ್ ಕೇಳ್ತೀನಿ ಅಂತ ಮೀನಾ ಹೇಳ್ತಾಳೆ. ಬೇಡ ಅಕ್ಕ, ನಾನೇ ಅವ್ರ ಹತ್ರ ಯಾವ್ದಕ್ಕೂ ಒಂದ್ಸಲಿ ಕೇಳ್ತೀನಿ, ಆಮೇಲೆ ನಿನ್ಗೆ ವಿಷಯ ಹೇಳ್ತೀನಿ ಅಂತ ಹೇಳ್ತಾ ಮಂಜ ಮೀನನ್ನ ಅಲ್ಲಿಂದ ಕಳಿಸ್ತಾನೆ. ಅಷ್ಟ್ರಲ್ಲಿ ಮೋಹನ್ ಮೀನಾ ಮತ್ತೆ ಮಂಜ ಮಾತಾಡ್ತಿರೋದನ್ನ ನೋಡ್ತಾರೆ. ಏನು ಮಾತಾಡದೆ ಅವ್ರ ಹಾಗೆ ಆಫೀಸ್ ಒಳಗಡೆ ಹೊರಟೋಗ್ತಾರೆ. ಮಂಜ ವಾಪಸ್ ಆಫೀಸ್ ಒಳಗಡೆ ಬಂದಾಗ ಮಂಜನ್ನ ಕರೆದು, ಅವ್ರು ಮೀನಾ ತಾನೆ, ಅವ್ರ ಯಾಕಲ್ಲೇ ಆಚೆ ನಿಂತ್ಕೊಂಡ್ ಮಾತಾಡ್ಸಿದ್ದೆ, ಅವ್ರನ್ನ ಒಳಗಡೆ ಕರಿಬೇಕಿತ್ತಲ್ವಾ ಅಂತ ಹೇಳ್ಬೇಕಾದ್ರೆ, ಸರ್ ಅವ್ರ ನಮ್ಮ ಅಕ್ಕ ಅಂತ ಮಂಜ ಹೇಳ್ತಾನೆ. ಅದನ್ನ ಕೇಳಿ ಮೋಹನ್ಗೆ ತುಂಬಾನೇ ಖುಷಿ ಆಗುತ್ತೆ. ಹೌದಾ, ಪರವಾಗಿಲ್ವೇ, ನಿಮ್ ಅಕ್ಕ ಅಷ್ಟು ಒಳ್ಳೆಯವಳಾಗಿರೋದಕ್ಕೆ ನೀನು ಒಳ್ಳೆಯವನಾಗಿದ್ಯಾ, ತುಂಬಾನೇ ಖುಷಿ ಆಯ್ತಪ್ಪ. ಮತ್ತೆ ಅವ್ರನ್ನ ಒಳಗಡೆ ಕರಿಬೇಕಿತ್ತಾನೆ, ಏನಂತೆ, ಯಾಕೆ ಬಂದಿದ್ರು ಅಂತ ಮೋಹನ್ ವಿಚಾರಿಸ್ಬೇಕಾದ್ರೆ ಮಂಜ ನಡೆದಿದ್ ವಿಷಯನೆಲ್ಲ ಮೋಹನ್ ಹತ್ರ ಹೇಳ್ತಾನೆ. ಅಯ್ಯೋ ಅಷ್ಟೇ ತಾನೆ, ಹೇಗಿದ್ರು ನೀವು ನನಗ್ ಬೇಕಾಗಿರೋರೆ, ನಿಮ್ಗೆ ದುಡ್ಡು ಇಲ್ಲ ಅಂತ ಹೇಳ್ತೀನ, ಖಂಡಿತ ನಾನ್ ಹೇಗಾದ್ರೂ ಮಾಡಿ ಅರೇಂಜ್ ಮಾಡ್ಕೊಡ್ತೀನಿ ಅಂತ ಮೋಹನ್ ಹೇಳ್ಬೇಕಾದ್ರೆ, ಇಲ್ಲ ಸರ್ ನನ್ಗೆ ಮಾಮೂಲಿ ಲೋನ್ ಕೊಡೋ ರೀತಿನೇ ಕೊಡಿ ಅಂತ ಮಂಜ ಕೇಳ್ತಾನೆ. ಆದ್ರೆ ರೂಲ್ಸ್ ಪ್ರಕಾರ ಬಿಸ್ನೆಸ್ ಮಾಡೋರ್ಗ್ ಮಾತ್ರಪ್ಪ ಲೋನ್ ಕೊಡೋದು. ನಿಮ್ ಅಕ್ಕ ಬೇರೆ ಹೂ ಕಟ್ಟೋರು, ಅವ್ರಿಗೆ ಲೋನ್ ಹೇಗ್ ಕೊಡಕ್ಕಾಗತ್ತೆ, ಆದ್ರೂ ನಾನ್ ಬೇರೆ ರೀತಿ ವ್ಯವಸ್ಥೆ ಮಾಡ್ತೀನಿ ಅಂತ ಮೋಹನ್ ಮಂಜಂಗೆ ಮಾತ್ ಕೊಡ್ತಾರೆ. ಥ್ಯಾಂಕ್ ಯು ಸರ್ ಅಂತ ಹೇಳ್ತಾ ಮಂಜ ಕ್ಯಾಬಿನ್ ಇಂದ ಆಚೆಗ್ ಬರ್ತಾನೆ. ಈ ಕಡೆ ಬೆಳಗ್ಗೆ ಮೀನಿನ್ ಜೊತೆ ಆಡಿದ ಜಗಳದಿಂದ ಸೂರ್ಯ ಇನ್ನು ಕೋಪದಲ್ಲೇ ಇದ್ಕೊಂಡು ಅವಳ ಹತ್ರ ಮಾತಾಡ್ರೆ ಹಾಗೆ ಓಡಾಡ್ತಿರ್ಬೇಕಾದ್ರೆ ಕುಸುಮ ಅವರು, ಇದಕ್ಕೆಲ್ಲ ನಾನೇ ಅಲ್ವೇನೆ ಕಾರಣ, ನನ್ನಿಂದಾಗಿ ಅಳಿಯಂದ್ರೆ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೇಕಾದ್ರೆ, ಅಮ್ಮ ನೀನೇನು ತಲೆ ಕೆಡಿಸ್ಕೋಬೇಡ, ಅವ್ರು ಜಾಸ್ತಿ ಹೊತ್ತು ನನ್ ಮೇಲೆ ಕೋಪ ಮಾಡ್ಕೊಂಡಿರೋದಕ್ ಸಾಧ್ಯನೇ ಇಲ್ಲ, ನೀನ್ ತಲೆ ಕೆಡಿಸ್ಕೋಬೇಡ, ನೀನ್ ಆರಾಮಾಗಿರು ಅಂತ ಹೇಳಿ ಸೂರ್ಯಂಗೆ ಊಟ ಬಡಿಸಿ ಮೀನಾ ಮಾತಾಡೋದಿಕ್ಕೆ ನೋಡ್ತಾಳೆ. ಆದ್ರೆ ಸೂರ್ಯ ಏನು ಮಾತಾಡದೆ ಅಲ್ಲಿಂದ ಹಾಗೆ ಎದ್ದೋಗ್ಬಿಡ್ತಾನೆ. ಆಗ ಕುಸುಮ ಅವರು ಸೂರ್ಯನ ಹತ್ರ ಹೋಗಿ, ಅಳಿಯಂದ್ರೆ ನಂದೇ ಎಲ್ಲ ತಪ್ಪು, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ, ನನ್ ಮೇಲಿನ ಕೋಪನ ಮೀನಿನ ಮೇಲೆ ತೋರಿಸ್ಬಿಡಿ ಅಂತ ಹೇಳ್ಬೇಕಾದ್ರೆ, ಅಯ್ಯೋ ಅತ್ತೆ ಏನ್ ಇಂತ ಮಾತೆಲ್ಲ ಆಡ್ತಾ ಇದ್ದೀರಾ, ನೋಡಿ ನೀವು ಅಂತವ್ರಲ್ಲ ಅಂತ ನನ್ಗೆ ಚೆನ್ನಾಗ್ ಗೊತ್ತು, ಆದ್ರೂ ನೀವು ಆ ರೀತಿ ಆಚೆ ಅವ್ರ ಹತ್ರ ಹೇಳ್ಬಾರ್ದಾಗಿತ್ತು ಅಂತ ಕೋಪ ಇತ್ತು ಅಷ್ಟೇನೆ, ಆದ್ರೆ ಆಮೇಲೆ ಸಮಾಧಾನವಾಗಿ ಯೋಚನೆ ಮಾಡ್ದೆ, ನೀವಂತ ಮಾತುಗಳನ್ನೆಲ್ಲ ಹೇಳೋರಲ್ಲ, ಏನೋ ಜನನೇ ಬಾಯ್ ತಪ್ಪಿ ಏನೋ ಒಂದ್ ಹೇಳಿರ್ತಾರೆ, ಹೋಗ್ಲಿ ಬಿಟ್ಟಾಕಿ ಅಂತ ಹೇಳ್ತಾ ಸೂರ್ಯ ಮಲ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾನೆ. ಆಗ ಮೀನಾ ಸೂರ್ಯನ ಹತ್ರ ಮಾತಾಡೋದಿಕ್ಕೆ ಟ್ರೈ ಮಾಡ್ಬೇಕಾದ್ರೆ ಸೂರ್ಯ ಮಾತ್ರ ಅವನ್ ಪಾಡ್ಗ ಅವನು ಹಾಡ್ ಹೇಳ್ತಿರ್ತಾನೆ. ನನ್ನಿಂದ ಬೆಳಗ್ಗೆಯಿಂದ ಗೋಳಾಡ್ಸಿ ನಿಮ್ ಪಾಡಿಗೆ ನೀವು ಹಾಡ್ ಹೇಳ್ತಾ ಇದ್ದೀರಾ ಅಂತ ಮೀನಾ ಕಣ್ಣೀರ್ ಹಾಕ್ಬೇಕಾದ್ರೆ, ಮೀನಮ್ಮ ನಿನ್ ಕಣ್ಣಲ್ಲಿ ನೀರ್ ಬರ್ತಿದ್ರೆ ನಂಗೆ ನನ್ನ ಎದೆಯಲ್ಲಿ ನೋವಾಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ಮಾತಾಡ್ರಿ ಮಾತಾಡಿ, ಬೆಳಿಗ್ಗೆಯಿಂದ ನನ್ನಿಂದ ಗೋಳಾಡ್ಸಿದ್ದು ಸಾಕಾಗ್ಲಿಲ್ಲ ಅಂತ ಇವಾಗ ಈ ರೀತಿ ಆಟ ಆಡ್ತಿದ್ದೀರಾ ಅಂತ ಹೇಳ್ಕೊಂಡು ಮೀನಾ ಸೂರ್ಯನ್ಗೆ ದಿಂಬಲ್ ಹೊಡಿಯೋದಿಕ್ಕೆ ನೋಡ್ತಿರ್ತಾಳೆ. ಆಗ ಸೂರ್ಯ ಮೀನನ್ನ ಸಮಾಧಾನ ಮಾಡ್ತಾನೆ. ಹಾಗೆ ಮೀನನ್ನ ಸಾರಿ ಅಂತಾನು ಸೂರ್ಯ ಕೇಳ್ತಾನೆ. ಈ ಕಡೆ ಸೂರ್ಯ ಮನೆನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಳೇಬೇಕು ಅಂತ ತನ್ನ 2 ಕಾರ್ ಮತ್ತೆ ಆ ವ್ಯಾನ್ ಮೂರನ್ನು ಸೇಲ್ ಮಾಡ್ಬೇಕು ಅಂತ ತನ್ನ ಪರಿಸ್ಥಿತಿನ ಒಬ್ಬ ವ್ಯಕ್ತಿ ಹತ್ರ ವಿವರಿಸಿ ಅವನನ್ನ ಕಾರ್ ತಗೊಂಡ್ ಹೋಗೋದಿಕ್ಕೆ ಅಂತ ಹೇಳ್ತಾನೆ. ಆಗ ಆ ವ್ಯಕ್ತಿ ಆ ಕಾರ್ನೆಲ್ಲ ಚೆಕ್ ಮಾಡಿ ಒಂದು ಕಾರ್ಗೆ 4.5 ಲಕ್ಷ, ಇನ್ನೊಂದ್ ಕಾರ್ಗೆ 2 ಲಕ್ಷ, ಮತ್ತೆ ಈಗ ತಗೊಂಡ್ರೋ ವ್ಯಾನ್ಗೆ ಡ್ಯೂ ಇರೋದ್ರಿಂದ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಒಟ್ಟು 7.5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ ಏನ್ ಮಾಡೋದು ಅಂತ ಸೂರ್ಯ ಮತ್ತೆ ಅವನ್ ಫ್ರೆಂಡ್ಸ್ ಎಲ್ಲ ಯೋಚನೆ ಮಾಡ್ತಿರ್ತಾರೆ. ಸರಿ ಆಯ್ತಣ್ಣ, ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಸೂರ್ಯ ಆ ಕಾರ್ ಡೀಲರ್ನ ಅಲ್ಲಿಂದ ಕಳಿಸ್ತಾನೆ. ಸೂರ್ಯ, ಈ ಕಾರು ನಿನ್ಗೆ ಸಿಸ್ಟರ್ ಕೊಡ್ಸಿರೋದು, ಇದ್ರ ಬಗ್ಗೆ ನೀನು ಎಷ್ಟು ಹೆಮ್ಮೆಯಿಂದ ಹೇಳ್ಕೊತೀಯ, ಇನ್ನು ಅದರಿಂದ ನಿನ್ಗೆ ದೊಡ್ಡ ದೊಡ್ಡ ಟ್ರಿಪ್ ಎಲ್ಲ ಬರ್ತಾ ಇರುತ್ತೆ, ಇಂಥ ಟೈಮಲ್ಲಿ ನೀನ್ ಇದನ್ನೆಲ್ಲ ಮಾಡ್ಬೇಕೇನೋ ಅಂತ ಚೇತನ ಕೇಳ್ಬೇಕಾದ್ರೆ, ಏನು ಮಾಡೋದು ಚಿತ್ತ, ಅಪ್ಪ ಮತ್ತೆ ಸಕ್ರೆ ಎಷ್ಟ್ ದಿವ್ಸ ಅಂತ ಮೀನ ಮನೇಲಿ ಇರಕ್ಕಾಗತ್ತೆ, ಈಗ್ಲೇ ಸಕ್ರೆ ಅಲ್ಲಿರೋದಿಲ್ಲ ಅಂತ ಹಠ ಮಾಡ್ತಿದ್ದಾರೆ ಅಂತ ಸೂರ್ಯ ತನ್ ಕಷ್ಟನ ಹೇಳ್ಕೊತಾನೆ. ಆಗ ಫ್ರೆಂಡ್ಸ್ ಗಳೆಲ್ಲ ಸೇರಿ, ನೀನು ದುಡ್ಮೆ ಮಾಡ್ತಿರೋ ಈ ಕಾರ್ಗಳನ್ನೆಲ್ಲ ಮಾರ್ಬೇಡ ಕಣೋ ಅಂತ ತುಂಬಾನೇ ಹೇಳ್ತಾರೆ. ಆಗ ಸೂರ್ಯ ಬೇರೆ ಇನ್ನೇನಾದ್ರೂ ಮಾಡಕ್ ದಾರಿ ಇದೆಯಾ ಅಂತ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ರವಿನು ತನ್ ಕೆಲ್ಸನ ಸರಿಯಾಗಿ ಮಾಡಕ್ಕಾಗ್ದೆ ತುಂಬಾನೇ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ಶ್ರುತಿ ಅವನ ಹತ್ರ ಬಂದು, ಯಾಕೇನಾಯ್ತು ಡಲ್ ಆಗಿದ್ಯಾ ಅಂತ ವಿಚಾರಿಸ್ತಿರ್ತಾಳೆ. ಸಾರಿ ಶ್ರುತಿ, ನಾನು ಮನಿ ಟೆನ್ಷನ್ ಅಲ್ಲಿ ಇದೀನಿ, ಅದರಿಂದಾಗಿ ಕುಕ್ ಮಾಡೋದಕ್ಕೆ ಆಗ್ತಿಲ್ಲ. ಸೂರ್ಯ ಅವನ ಹತ್ರ ಇರೋ 3 ಗಾಡಿನೂ ಸೇಲ್ ಮಾಡೋದಕ್ ನೋಡ್ತಿದ್ದಾನೆ ಅಂತ ರವಿ ಹೇಳ್ತಾನೆ. ಅದನ್ನ ಕೇಳಿ ಶ್ರುತಿಗೆ ಶಾಕ್ ಆಗತ್ತೆ. ತನ್ನಿಂದ ಯಾವ ಹೆಲ್ಪ್ ಮಾಡಕ್ ಆಗ್ತಿಲ್ವಲ್ಲ ಅಂತ ರವಿ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ. ಹಾಗೆ ಇಬ್ರು ಸೇರಿ ರೆಸ್ಟೋರೆಂಟ್ ಮೇಲೆ ಬ್ಯಾಂಕ್ ಅಲ್ಲಿ ಲೋನ್ ತಗೊಳ್ಳೋದ್ರ ಬಗ್ಗೆ ತೀರ್ಮಾನ ತಗೋತಾರೆ. ಈ ಕಡೆ ಸಣ್ಣದಲ್ಲಿ ಎಲ್ಲಾ ಹೆಂಗಸರುಗಳು ಎಷ್ಟೇ ಕೇಳ್ಕೊಂಡ್ರು ಮೀನಾ ಅದನ್ನ ಕಿವಿಗೆ ಹಾಕೊಳ್ದೆ ತನ್ ರಾಜೀನಾಮೆ ಕೊಡ್ಲೇಬೇಕು ಅಂತ ಲೆಟರ್ನ ಬರೀತಾ ಇರ್ತಾಳೆ. ಅವಳು ಸೈನ್ ಮಾಡಿ ಇನ್ನೇನು ಅದನ್ನ ಆಫೀಸ್ ಅಲ್ಲಿ ಕೊಡೋದಕ್ ಹೋಗ್ಬೇಕಾದ್ರೆ ಅಷ್ಟ್ರಲ್ಲಿ ಸೂರ್ಯ ಬಂದು ಮೀನನ್ನ ತಡಿತಾನೆ. ಹಾಗೆ ಅಲ್ಲಿರೋ ಅಕ್ಕಂದ್ರೆಲ್ಲ ಮೀನನ್ನ ತುಂಬಾನೇ ಕೇಳ್ಕೊತಿರ್ತಾರೆ.
ಯಾವ್ದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡ್ಬೇಡಿ. ನೀವು ಕೊಟ್ರೆ ನಮ್ ಪರಿಸ್ಥಿತಿ ಇನ್ನೂ ಹದಗೆಟ್ಟಾಗುತ್ತೆ ಅಂತ ಹೇಳ್ತಿರ್ತಾರೆ. ಅಷ್ಟ್ರಲ್ಲಿ ಶ್ವೇತಾ ಆ ಸಂಘದಲ್ಲಿ ಓದ್ತಿರೋ ಒಂದ್ ಮಗುನ ಕರ್ಕೊಂಡ್ ಬರ್ತಾಳೆ. ಕರ್ಕೊಂಡ್ ಬಂದು ತನ್ನ ಸ್ಕೂಲಲ್ಲಿ ಫಸ್ಟ್ ಕ್ಲಾಸ್ ಬಂದಿರೋದ್ರ ಬಗ್ಗೆ ಹೇಳ್ತಾಳೆ. ಅದನ್ನ ನೋಡಿ ಮೀನಂಗೆ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ತನ್ನ ಸರ್ಟಿಫಿಕೇಟ್ ನ ತೋರಿಸಿ, ಅಕ್ಕ ನೋಡಕ್ಕ ನಾನು ಎಷ್ಟು ಮಾರ್ಕ್ಸ್ ತಗೊಂಡಿದೀನಿ ಅಂತ ಆ ಹುಡುಗಿ ಹೇಳ್ಬೇಕಾದ್ರೆ ಮೀನಿಂಗೆ ಅದನ್ನ ನೋಡಿ ಕಣ್ಣಲ್ಲಿ ನೀರ್ ಬರ್ತಿರತ್ತೆ. ನೋಡ್ದ ಮೀನಾ, ನೀನ್ ಮಾಡಿರೋ ಒಳ್ಳೆ ಕೆಲ್ಸ ಇವತ್ತು ಇಲ್ಲಿರೋ ಮಕ್ಳುಗಳಿಗೆ ಎಷ್ಟು ಸಹಾಯ ಆಗಿದೆ ಅಂತ. ಇದನ್ನಾದ್ರೂ ನೆನ್ಸ್ಕೊಂಡು ನೀನು ರಾಜೀನಾಮೆ ಕೊಡೋದ್ರಿಂದ ವಾಪಸ್ ಬಾ ಅಂತ ಸೂರ್ಯ ಕೇಳ್ಕೊತಾನೆ. ಹಾಗೆ ಅಲ್ಲಿರೋ ಹೆಂಗಸ್ರೆಲ್ಲ ತುಂಬಾ ಬಲವಂತ ಮಾಡಿದಾಗ ನೀನ ಅದಕ್ಕೆ ಸರಿ ಅಂತ ಒಪ್ಕೋತಾಳೆ. ಇದರಿಂದ ಅಲ್ಲಿರೋರ್ ಎಲ್ರಿಗೂ ತುಂಬಾನೇ ಖುಷಿ ಆಗತ್ತೆ. ಹಾಗೆ ಸೂರ್ಯ ಕೂಡ ಮೀನನ್ಗೆ ಸಪೋರ್ಟ್ ಮಾಡ್ತಾ ನಾನ್ ಯಾವಾಗ್ಲೂ ನಿನ್ ಜೊತೆಗಿರ್ತೀನಿ, ಇದನ್ನ ಮಾತ್ರ ಬಿಟ್ಕೊಡ್ಬೇಡ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಮೀನಾ ಸರಿ ಆಯ್ತು ಅಂತ ತಲೆ ಆಡಿಸ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.